ಭಾರತ ಪಾಕಿಸ್ತಾನದ ತಿಕ್ಕಾಟದ ಸನ್ನಿವೇಶದಲ್ಲಿ ಜಿಯೋ ಪೊಲಿಟಿಕ್ಸ್ ಇಂಟ್ರೆಸ್ಟಿಂಗ್ ಟರ್ನ್ ಆ್ಯಂಡ್ ಟ್ವಿಸ್ಟ್ ತೆಗೆದುಕೊಳ್ತಾ ಇದೆ. ಇಂಥ ಸಂದರ್ಭದಲ್ಲಿ ಪ್ರಪಂಚದ ಸೂಪರ್ ಪವರ್ಗಳು ಯಾರ್ಯಾರ ಜೊತೆಗೆ ನಿಂತ್ಕೊಳ್ತವೆ ಅನ್ನೋದು ಬಹಳ ಮ್ಯಾಟರ್ ಆಗುತ್ತೆ. ಅಮೇರಿಕಾ ಈಗಲೂ ಪ್ರಪಂಚದ ಸೂಪರ್ ಪವರ್ ಅನ್ನೋದು ಡಿಬೇಟೇಬಲ್, ಚರ್ಚಾಸ್ಪದವಾದ ವಿಷಯ. ಆದರೂ ಅಮೇರಿಕದ ವಿದೇಶಾಂಗ ಸಚಿವ ಮಾರ್ಕೋ ರೂಬಿಯೋ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಅವರಿಗೆ ಫೋನ್ ಮಾಡಿ ಮಾತಾಡಿದ್ದಾರೆ. ಪರಿಸ್ಥಿತಿ ತಿಳಿ ಮಾಡಬೇಕಲ್ಲ, ಈಗ ಭಾಳ ಗಂಭೀರ ಆಗಿಬಿಟ್ಟಿದೆ, ಯಾಕೆ ನೀವು ಕೂತ್ಕೊಂಡು ಮಾತುಕತೆ ಮಾಡಬಾರ್ದು ಅಂತೇನೋ ಅಂದ್ರಂತೆ. ಭಾರತದ ನಿಲುವು ಸ್ಪಷ್ಟ ಆಗಿದೆ. ಯಾರು ದಾಳಿ ಮಾಡಿದ್ರು, ಯಾರು ಅವರಿಗೆ ಬೆಂಬಲ ಕೊಟ್ಟರು ಮತ್ತು ಇಡೀ ಸಂಚನ್ನು ಯಾರ್ಯಾರು ಮಾಡಿಕೊಟ್ರಲ್ಲ ಅವರೆಲ್ಲರನ್ನೂ ಶಿಕ್ಷಿಸುವ ತನಕ ಮಾತುಕತೆಯ ಪ್ರಶ್ನೆನೇ ಇಲ್ಲ ಅಂತ ಎಸ್ ಜೈಶಂಕರ್ ಕಡ್ಡಿ ಮುರಿದಷ್ಟು ಸ್ಪಷ್ಟವಾಗಿ ಹೇಳಿದ್ದಾರೆ. ಎಸ್ ಜೈಶಂಕರ್ ವಿದೇಶಾಂಗ ಸಚಿವರಾದಾಗ ನಾನು ಏನೋ ಅಂದ್ಕೊಂಡಿದ್ದೆ, ಬಟ್ ಹೀ ಈಸ್ ಡಿಫ್ರೆಂಟ್ ಸ್ವ್ಯಾಗ್ ಇದೆ ಅವ್ರದ್ದು. ನೋಡ್ಬೇಕು ನೀವು ಯುರೋಪಿಯನ್ ರಾಷ್ಟ್ರಗಳಲ್ಲಿ ಪತ್ರಿಕಾಗೋಷ್ಠಿಗಳಲ್ಲಿ ಪತ್ರಕರ್ತರ ಪ್ರಶ್ನೆಗಳಿಗೆ ಅವರು ಕೊಡುವಂಥ ಉತ್ತರ ಗುಂಡು ಗುಂಡು ಹೊಡೆದಂಗೆ ಇರುತ್ತೆ, ಹಾಗೆ ಮಾತಾಡಿರ್ತಾರೆ. ಅದಕ್ಕೆ ಅಮೇರಿಕದ ವಿದೇಶಾಂಗ ಸಚಿವರಿಂದ ಏನು ಉತ್ತರ ಇರಲಿಲ್ಲಂತೆ ಹಿಂಗೆ ಹೇಳಿದಾಗ. ಮತ್ತಿವರೇ ಮುಂದುವರೆದು ಹೇಳಿದ್ದಾರೆ, ಭಾರತದ ಹತ್ರ ನಂಬಲರ್ಹವಾದಂಥ ಸಾಕ್ಷಿಗಳಿದ್ದಾವೆ. ಪಹಲ್ಗಾಮ್ನಲ್ಲಿ 26 ಜನರ ನರಮೇಧ ಮಾಡಿದ ಷಡ್ಯಂತ್ರ ಪಾಕಿಸ್ತಾನದಲ್ಲಿ ಹೆಂಗೆ ತಯಾರಾಯಿತು, ಎಲ್ಲೆಲ್ಲಿ ಟ್ರೈನಿಂಗ್ ಆಯಿತು, ಭಾರತದೊಳಗೆ ಆ ಭಯೋತ್ಪಾದಕರು ನುಸುಳಿದ್ದು ಹೆಂಗೆ, ಇಲ್ಲಿ ಬಂದ ಮೇಲೆ ಯಾರ್ಯಾರು ಸಹಕಾರ ಕೊಟ್ಟಿದ್ದಾರೆ, ಎಲ್ಲದಕ್ಕೂ ಸಾಕ್ಷಿಗಳಿದ್ದಾವೆ. ಪಾಕಿಸ್ತಾನದ ಕೈವಾಡ ಇಲ್ಲದೆ ಇದು ಆಗೇ ಇಲ್ಲ. ಇದು ಒಂದೇ ಅಲ್ಲ, ಇಸ್ಲಾಮಿಕ್ ಭಯೋತ್ಪಾದಕರಿಗೆ ಪಾಕಿಸ್ತಾನ ಬೆನ್ನೆಲುಬಿನ ರೀತಿಯಲ್ಲಿ ನಿಂತ್ಕೊಂಡಿದೆ ಅಂತ ಸ್ಪಷ್ಟವಾಗಿ ಹೇಳಿದ್ರಂತೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿಯವರು. ಇದಾದ ಮೇಲೆ ಜೈಶಂಕರ್ ಅವರ ಜೊತೆಗೆ ಮಾತುಕತೆ ಆದ ಮೇಲೆ ಪಾಕಿಸ್ತಾನದ ಪ್ರಧಾನಮಂತ್ರಿಗಳಿಗೂ ಫೋನ್ ಮಾಡಿದ್ದಾರೆ. ಪಾಕಿಸ್ತಾನದ ಜೊತೆಗೆ ಸ್ವಲ್ಪ ಸ್ಟ್ರಿಕ್ಟ್ ವಾಯ್ಸ್ನಲ್ಲಿ ಮಾತಾಡಿದ್ರಂತೆ. ಸ್ಪಷ್ಟ ಶಬ್ದಗಳಲ್ಲಿ ಈ ಭಯೋತ್ಪಾದಕ ಕೃತ್ಯವನ್ನು ಖಂಡಿಸಿ ಸಾರ್ವಜನಿಕ ಹೇಳಿಕೆಯನ್ನು ಬಿಡುಗಡೆ ಮಾಡಿ, ಸ್ಪಷ್ಟ ಶಬ್ದಗಳಲ್ಲಿ ಖಂಡಿಸಬೇಕು, ಸಾರ್ವಜನಿಕವಾಗಿ ಈ ದಾಳಿಯನ್ನು ಖಂಡಿಸಬೇಕು, ತನಿಖೆಗೆ ಭಾರತದ ಜೊತೆಗೆ ಸಹಕಾರ ಕೊಡಿ. ಭಾರತ ಮಾತುಕತೆಗೆ ತಯಾರಾಗಿಲ್ಲ, ನೀವಾಗಿಯೇ ಹೋಗಿ ಅವರನ್ನು ಮಾತಾಡಿಸಿ, ಖುದ್ದಾಗಿ ಕಾಲ್ ಮಾಡಿ ಅಂತ ಮಾರ್ಕೋ ರೂಬಿಯೋ ಹೇಳಿದ್ದಾರೆ. ಪಹಲ್ಗಾಮ್ ದಾಳಿ ಪ್ರಜ್ಞೆ ಇಲ್ಲದೆ ಮಾಡಲಾದಂಥ ದಾಳಿ ಅಂತ ರೂಬಿಯೋ ಹೇಳಿದ್ರಂತೆ. ಶಹಬಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಮಂತ್ರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ, ಭಾರತ ಮಾತನಾಡುವುದಕ್ಕೆ ತಯಾರಿಲ್ಲ, ನಿಮ್ಮ ಕಡೆಯಿಂದ ಮಾತುಕತೆಯ ಪ್ರಸ್ತಾಪ ಹೋಗಲಿ ಅಂತ. ಇದು ಎಷ್ಟು ಗಂಭೀರವಾಗಿತ್ತು ಅಂದರೆ ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಅದರ ಸಹಕಾರ ಇಂಥದ್ದೊಂದು ಮಾತುಕತೆ ಆಯಿತು ಅಂತ ಒಂದು ಟ್ವೀಟ್ ಕೂಡ ಮಾಡಿಲ್ಲ ಇನ್ನೂ ತನಕ. ನಾಟ್ ಇವನ್ ಎ ಟ್ವೀಟ್. ಹೆಂಗಿದೆ ಪರಿಸ್ಥಿತಿ. ಇನ್ನೊಂದು ಕಡೆ ಗಡಿಯಲ್ಲಿ ಯುದ್ಧದ ಸಿದ್ಧತೆಗಳು ನಡೀತಾ ಇದ್ದಾವೆ. ಯುದ್ಧದ ಸಿದ್ಧತೆಗಳನ್ನು ರಹಸ್ಯವಾಗಿ ಮಾಡೋದಕ್ಕಾಗೋದಿಲ್ಲ. ಅದು ಇವತ್ತಿನ ಕಾಲದಲ್ಲಿ ಜನ ಜೇಬಿನಲ್ಲಿ ಸ್ಮಾರ್ಟ್ಫೋನ್ಗಳನ್ನು ಇಟ್ಕೊಂಡು ಓಡಾಡುವಾಗ ದೊಡ್ಡ ದೊಡ್ಡ ಮಿಲಿಟರಿ ಇಕ್ವಿಪ್ಮೆಂಟ್ಗಳ ಮೂಮೆಂಟ್ಗಳು ಯಾರಿಗೂ ಗೊತ್ತೇ ಆಗಬಾರ್ದು ಅಂದರೆ ಹೆಂಗೆ? ಇದು ಲೈವ್ ಅಲ್ಲ, ಆದ್ದರಿಂದ ಇದನ್ನು ತೋರಿಸ್ಬಹುದು. ರೆಕಾರ್ಡೆಡ್, ಇದು 2 ದಿನಗಳ ಹಿಂದಾಗಿರೋದಪ್ಪ. ಗಡಿಯ ಕಡೆ ಭಾರತದ ಯುದ್ಧ ಟ್ಯಾಂಕರ್ಗಳ ಹೋಗುವುದನ್ನು ಅಲ್ಲಿನ ಜನಸಾಮಾನ್ಯರು ರೆಕಾರ್ಡ್ ಮಾಡಿ ಸೋಷಿಯಲ್ ಮೀಡಿಯಾಗೆ ಹಾಕಿದ್ದಾರೆ. ನೇರ ಪ್ರಸಾರದಲ್ಲಿ ಇದನ್ನು ಮಾಡುವುದು ತಪ್ಪು, ಮಾಡಬಾರ್ದು. ಯುದ್ಧ ಟ್ಯಾಂಕರ್ಗಳು ಹೋಗ್ತಾ ಇದ್ದಾವೆ ಗಡಿ ಕಡೆ. ಇನ್ನೊಂದು ಕಡೆ ನೆನ್ನೆಯ ಲೆಕ್ಕಾಚಾರದ ಪ್ರಕಾರ 14 ಸಲ ಪಾಕಿಸ್ತಾನ ಕದನ ವಿರಾಮವನ್ನು ಉಲ್ಲಂಘನೆ ಮಾಡಿ ಸ್ಮಾಲ್ ಆರ್ಮ್ಸ್ ಫೈರಿಂಗ್ ಮಾಡ್ತು ಭಾರತದ ಪೋಸ್ಟ್ಗಳ ಕಡೆಗೆ. ಭಾರತ ಅದಕ್ಕೇನು ಕಂಪಲ್ಷನ್ಸ್ ಇಲ್ಲ, ಅವರು ಸ್ಮಾಲ್ ಆರ್ಮ್ ಮಾಡಿದರೆ ನೀವು ಸ್ಮಾಲ್ ಆರ್ಮೇ ಮಾಡಬೇಕು ಅಂತ ಬಂಕರ್ಗಳನ್ನು ಉಡಾಯಿಸಿದೆ, ಪಾಕಿಸ್ತಾನದ ಬಂಕರ್ಗಳನ್ನು. ಇವೆಲ್ಲ ಇವತ್ತಿನ ದೃಶ್ಯಗಳು. ಇದು ಆರ್ಮಿದಾಯಿತು. ನೇವಿ ಗುಜರಾತ್ ಸಮುದ್ರ ತೀರದಿಂದ 85 ನಾಟಿಕಲ್ ಮೈಲು ದೂರದಲ್ಲಿ
ಅಂದರೆ ಒಂದು 150-160 ಕಿಲೋಮೀಟರ್ ಬರುತ್ತೆ. ಅಷ್ಟು ದೂರದಲ್ಲಿ ಪಾಕಿಸ್ತಾನ ನೇವಿ, ಇಂಡಿಯನ್ ನೇವಿ ಮುಖಾಮುಖಿಯಾಗಿದ್ದಾವೆ. ಭಾರತದ 3 ಯುದ್ಧ ನೌಕೆಗಳು, ಪಾಕಿಸ್ತಾನದ 1 ಯುದ್ಧ ನೌಕೆ. ಭಾರತದ 4 ಯುದ್ಧ ನೌಕೆಗಳು, ಪಾಕಿಸ್ತಾನದ 1 ಯುದ್ಧ ನೌಕೆ ಮುಖಾಮುಖಿಯಾದುವಂತೆ. 2 ಕಡೆಯಿಂದ ಯುದ್ಧ ತಾಲೀಮು ನಡೀತಾ ಇದೆ. ಭಾರತದ ಯುದ್ಧ ನೌಕೆಗಳಿಂದ ಗಾಳಿಯಲ್ಲಿ ಗುಂಡು ಹಾರಿಸಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಾಕಿಸ್ತಾನದವ್ರು ಹಾಗೆ ರಿವರ್ಸ್ ತಗೊಂಡು ಹೋದ್ರಂತ ವಾಪಸ್. ನೆನಪಿರಲಿ, ಖಚಿತವಾದ ಸುದ್ದಿಗಳನ್ನು ಮಾತ್ರ ಹೇಳ್ತೀವಿ ನಾವು ನಿಮಗೆ, ಹಂಗಂತೆ ಹಿಂಗಂತೆ ಅಲ್ಲ, ಖಚಿತವಾಗಿ ಗೊತ್ತಿರೋದನ್ನು ಹೇಳ್ತೀವಿ. ಇದು ನೇವಿ, ನೌಕಾಪಡೆಯ ಯುದ್ಧ ನೌಕೆಗಳ ಮುಖಾಮುಖಿ, ಗುಜರಾತ್ ಕೋಸ್ಟ್ನಿಂದ ಒಳಗಡೆ. ಎರಡು ಕನ್ಫ್ರಂಟೇಷನ್ಗಳಿವತ್ತು. ಇನ್ನೊಂದು ಕಡೆ ವಾಯುಸೇನೆ ರಫೇಲ್ ಮತ್ತು ಸುಖೋಯಿಗಳು ಗಡಿಯಲ್ಲಿ ಹಾರಾಟ ನಡೆಸ್ತಾ ಇದ್ದಾವೆ. ಪ್ರಾಕ್ಟೀಸ್ ಮಾಡಲಾಗ್ತಾ ಇದೆಯಂತೆ. ಪಾಕಿಸ್ತಾನದ ಗಡಿಯನ್ನು ಪ್ರವೇಶಿಸದೆ ನಮ್ಮ ಯುದ್ಧ ವಿಮಾನಗಳಿಗೆ ಅಳವಡಿಸಲಾಗಿರುವ ಕ್ಷಿಪಣಿಗಳನ್ನು ಬಳಸಿಕೊಂಡು ಪಾಕಿಸ್ತಾನದ ಯಾವ್ಯಾವ ಟಾರ್ಗೆಟ್ಗಳನ್ನು ಹೊಡೆದು ಹಾಕಬಹುದು ಅನ್ನುವ ತಾಲೀಮು ನಡೀತಾ ಇದೆ. 2016 ಉರಿ ದಾಳಿಯ ನಂತರ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತು ಭಾರತ. ಉರಿ ದಾಳಿಯ ನಂತರ 2019 ಪುಲ್ವಾಮಾ ಆದ ನಂತರ ಬಾಲಾಕೋಟ್ ಮೇಲೆ ಏರ್ ಸ್ಟ್ರೈಕ್ ಮಾಡ್ತು. ಈ ಸಲ ಸರ್ಜಿಕಲ್ ಸ್ಟ್ರೈಕು ಏರ್ ಸ್ಟ್ರೈಕ್ಗಿಂತಲೂ ದೊಡ್ಡ ಹೊಡೆತವನ್ನು ಭಾರತ ಕೊಡುತ್ತೆ ಅನ್ನುವ ಆಂಟಿಸಿಪೇಷನ್ ಪಾಕಿಸ್ತಾನಕ್ಕೆ ಬಂದುಬಿಟ್ಟಿದೆ. ಒಬ್ಬರ ನಂತರ ಒಬ್ಬರಂತೆ ರಾಜಕಾರಣಿಗಳು ಹೇಳಿಕೆ ಕೊಡ್ತಿದ್ದಾರೆ. ಪಾಕಿಸ್ತಾನದ ವಾರ್ತಾ ಮತ್ತು ಪ್ರಸಾರ ಖಾತೆಯ ಸಚಿವರು ಮಧ್ಯರಾತ್ರಿ 3 ಗಂಟೆಗೆ ಎದ್ದು ಪತ್ರಿಕಾ ಹೇಳಿಕೆ ಬಿಡುಗಡೆ ಮಾಡುವಂಥದ್ದು ಏನಿತ್ತು ಹೇಳಿ ನೀವು? ಟಾರ್ಗೆಟ್ಗಳು ಫಿಕ್ಸ್ ಆಗಿದ್ದಾವೆ ಅನ್ನುವ ಮಾಹಿತಿ. ಲಾಹೋರ್, ಇಸ್ಲಾಮಾಬಾದ್ ಮತ್ತು ಕರಾಚಿ 3 ನಗರಗಳ ಟೆರರ್ ಹೈಡೌಟ್ಗಳು ಮತ್ತು ಮಿಲಿಟರಿ ಬೇಸ್ಗಳು. ರಫಾಲ್ಗೆ ಅಳವಡಿಸಿರುವ ಮೀಟಿಯೋರ್ ಕ್ಷಿಪಣಿ, ಅದರ ಕ್ಷಮತೆ ದೊಡ್ಡದು. ಏರ್ ಟು ಏರ್ 500 ಕಿಲೋಮೀಟರ್ಸ್ ತನಕ ಹೊಡಿಬೋದು ಅದರಲ್ಲಿ. ಏರ್ ಸ್ಟ್ರೈಕ್ ಸಂದರ್ಭದಲ್ಲಿ ಭಾರತದ ಹತ್ರ ರಫಾಲ್ ಇದ್ದಿದ್ರೆ ಪಾಕಿಸ್ತಾನದ ಏರ್ ಸ್ಪೇಸ್ನಲ್ಲಿ ಭಾರತ ಹೋಗುವ ಅವಶ್ಯಕತೆಯೇ ಇರಲಿಲ್ಲ. ಇಲ್ಲೇ ನಮ್ಮ ಗಡಿ ಒಳಗೆ ಇದ್ಕೊಂಡೆ ನಾವು ಹೊಡಿಬಹುದಾಗಿತ್ತು. ಆ ಕಾರಣಕ್ಕೆ ಅವಾಗ ರಫಾಲ್ ಇರಲಿಲ್ಲ ಅನ್ನೋ ಕಾರಣಕ್ಕೆ ಮಿರಾಜ್ಗಳು ಏರ್ ಸ್ಪೇಸ್, ಪಾಕಿಸ್ತಾನದ ಏರ್ ಸ್ಪೇಸ್ ಒಳಗೆ ಹೋಗಬೇಕಾಗಿ ಬಂತು. ಈಗ ಹಂಗಿಲ್ಲ. ಭಾರತದ ವಾಯುಪಡೆಯ ಕ್ಷಮತೆ ತುಂಬ ಜಾಸ್ತಿ ಇದೆ. ಗಡಿಯನ್ನು ನೋಡ್ತಾ ಇದ್ದೀವಿ. ಅಂತಾರಾಷ್ಟ್ರೀಯ ಗಡಿ 2580 ಕಿಲೋಮೀಟರ್. ಗುಜರಾತ್, ಪಂಜಾಬ್, ರಾಜಸ್ಥಾನ ನೀಲಿ ಬಣ್ಣದಲ್ಲಿರುವಂಥದ್ದು ಅಂತಾರಾಷ್ಟ್ರೀಯ ಗಡಿ. ಜಮ್ಮು ಕಾಶ್ಮೀರದಲ್ಲಿ ಏನು ಕಾಣಿಸ್ತಾ ಇದೆ ಅಲ್ಲ ನಿಮಗೆ ಬ್ರೌನ್ ಕಲರ್ನಲ್ಲಿ, ಅದು LOC. ಅದನ್ನು ಒಪ್ಕೊಂಡಿದ್ದೀವಿ. ಅಂದರೆ 2 ಕಡೆಯವರು ಒಪ್ಕೊಂಡಿರೋದು. ಶಿಮ್ಲಾ ಒಪ್ಪಂದವನ್ನು ಪಾಕಿಸ್ತಾನ ರದ್ದು ಮಾಡಿರೋದ್ರಿಂದ ಅದಕ್ಕೇನು ವ್ಯಾಲ್ಯೂ ಇಲ್ಲ ಈಗ. ಈ ಮಧ್ಯದಲ್ಲಿ ಗೃಹ ಸಚಿವ ಅಮಿತ್ ಶಾ ಅವರ ಕೊಟ್ಟಿರುವ ಸ್ಟೇಟ್ಮೆಂಟ್, ಹುಡುಕಿ ಹೊಡಿತೀವಿ, ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂದರು. ಕೇಳಿಸ್ಕೊಳ್ಳಿ. और मैं आज पूरे देश की जनता को ये बताना चाहता हूं कि 90 के दशक से कश्मीर में जो आतंकवाद चला रहे हैं उनके खिलाफ हमारे प्रधानमंत्री नरेंद्र मोदी जी का 0 टॉलरेंस का नीति है. हम मजबूती के साथ अपनी लड़ाई लड़े हैं और आज वो ये न समझ ले कि हमारे 27 नागरिकों का जान लेकर ये लड़ाई जीते हो. मैं सभी आतंक फैलाने वालों को कहना चाहता हूं कि लड़ाई का अंत नहीं है, एक मकाम है,
हर व्यक्ति को चुन चुन कर जवाब भी मिलेगा, जवाब भी लिया जाएगा। ಪ್ರಧಾನಿ ಮೋದಿಯವರು ಇಷ್ಟೇ ಕಠಿಣ ಶಬ್ದಗಳಲ್ಲಿ ಹೇಳಿದ್ದಾರೆ. ದೇಶ ಆ ಸುದ್ದಿಯನ್ನು ಕೇಳುವುದಕ್ಕೆ ಕಾತರವಾಗಿದೆ. ದೇಶ ಕಾತರವಾಗಿದೆ ಅನ್ನೋ ಕಾರಣಕ್ಕೆ ನೀವು ಅವಸರಕ್ಕೆ ಬಿದ್ದು ಏನೋ ಮಾಡಬೇಕು ಅಂತಲ್ಲ. ಸೈನ್ಯಕ್ಕೆ ಸ್ವಾತಂತ್ರ್ಯ ಕೊಟ್ಟಿದ್ದೀರಿ, ಸೈನ್ಯ ನಿರ್ಧಾರ ಮಾಡಲಿ. ಯಾವಾಗ, ಎಲ್ಲಿ, ಯಾರನ್ನು ಹೇಗೆ ಹೊಡಿಬೇಕು ಅನ್ನೋದನ್ನು ಸೈನ್ಯ ನಿರ್ಧಾರ ಮಾಡಲಿ. ಆದರೆ ಆ 26 ಆತ್ಮಗಳಿಗೆ ಶಾಂತಿ ಸಿಗೋ ತನಕ ದೇಶಕ್ಕಂತೂ ನೆಮ್ಮದಿ ಇಲ್ಲ. ಆ ವಿಷಯದಲ್ಲಿ ಎರಡನೇ ಮಾತಿಲ್ಲ. ಈ ಮಧ್ಯದಲ್ಲಿ ನೋಡಿ, ಪಾಕಿಸ್ತಾನ ವಿ ಆರ್ ವಿಕ್ಟಿಮ್ಸ್ ಆಫ್ ಟೆರರ್, ವಿ ಆರ್ ವಿಕ್ಟಿಮ್ಸ್ ಆಫ್ ಟೆರರ್ ಪ್ರಪಂಚದ ಮುಂದೆ ಗೋಳಾಡ್ಕೊಂಡು ಬರೋದು. ನಾವೇ ಭಯೋತ್ಪಾದನೆಯ ಬಲಿಪಶುಗಳು, ನಾವೇ ಭಯೋತ್ಪಾದನೆಯ ಬಲಿಪಶುಗಳು. ಇಸ್ಲಾಮಿಕ್ ಭಯೋತ್ಪಾದನೆ ಪಾಕಿಸ್ತಾನಕ್ಕೆ ಹೊಡೆತ ಕೊಟ್ಟಿಲ್ಲ ಅಂತಿಲ್ಲ, ಹೊಡೆತ ಕೊಟ್ಟಿದೆ ಪಾಕಿಸ್ತಾನಕ್ಕೆ. ನೀವು ಸಾಕಿರುವ ಹಾವು ರೀ, ನೀವು ಹಾಲೆರೆದಿರುವ ಹಾವು. ಅದನ್ನು ಬರೀ ಪಕ್ಕದ ಮನೆಯವ್ರಿಗೆ ಕಚ್ಚಿಸ್ತೀವಿ ಅಂದರೆ ಹಾವದು, ಕಚ್ಚುವುದು ಅದರ ಸ್ವಭಾವ. ಪೇಶಾವರದಲ್ಲಿ ಪಾಕಿಸ್ತಾನಿ ಮಿಲಿಟರಿ ಶಾಲೆಯ ಮೇಲೆ ಭಯೋತ್ಪಾದಕ ದಾಳಿ ನಡೆದಾಗ ಆ ಮಕ್ಕಳ ರಕ್ತಸಿಕ್ತ ದೇಹಗಳ ದೃಶ್ಯ ಇವತ್ತಿಗೂ ನನಗೆ ಮರೆಯೋದಕ್ಕಾಗೋದಿಲ್ಲ, ಇವತ್ತಿಗೂ ಮರೆಯೋದಕ್ಕಾಗೋದಿಲ್ಲ. ಪಾಕಿಸ್ತಾನ ಪಾಠ ಕಲಿತುಕೊಳ್ಳಬಹುದು ಅನ್ನೋದಾಗಿದ್ದರೆ ಆವತ್ತೇ ಕಲಿತುಕೊಳ್ಳಬೇಕಾಗಿತ್ತು, ಆವತ್ತೇ ಕಲಿತುಕೊಳ್ಳಬೇಕಾಗಿತ್ತು. ಅಯ್ಯೋ ಕಾಶ್ಮೀರದಲ್ಲಿ ಏನೋ ಮಾಡಿಬಿಡೋಣ, ಪಂಜಾಬ್ನಲ್ಲಿ ಏನೋ ಮಾಡೋಣ, ಹಿಂದೂಗಳನ್ನು ಏನೋ ಮಾಡೋಣ ಅಂತ ನಾವು ಹುಟ್ಟು ಹಾಕಿದ ಈ ಭಯೋತ್ಪಾದನೆ ನಮ್ಮ ಮಕ್ಕಳದೇ ಬಲಿ ಪಡೀತಲ್ಲ ಅನ್ನುವ ಜ್ಞಾನೋದಯ ಪಾಕಿಸ್ತಾನಕ್ಕೆ ಆಗಬೇಕಾಗಿತ್ತು. ಆವಾಗಾಗಿಲ್ಲ ಅಂದರೆ ಇನ್ಯಾವತ್ತೂ ಆಗೋದಿಲ್ಲ ಈ ದೇಶಕ್ಕೆ. ಯಾಕೆ ಹೇಳ್ತಾ ಇದ್ದೀನಿ ಈ ಮಾತನ್ನು ಅಂದರೆ, ನೋಡಿ, ಇವರು ಫೈಟ್ ಅಗೇನ್ಸ್ಟ್ ಟೆರರಿಸಮ್ನಲ್ಲಿ ಅಮೆರಿಕದ ಜೊತೆ ಕೈ ಜೋಡಿಸ್ತೀವಿ ಅಂದರು. ಅಮೆರಿಕದ 9/11 ದಾಳಿ ಆದಾಗ ಅಮೆರಿಕದ ಮೇಲೆ, WTC ಮೇಲೆ ಅಲ್ ಕಾಯ್ದಾದವರು ಮಾಡಿರೋದು ಅನ್ನೋದು ಖಚಿತ ಆಯಿತು. ಅಲ್ ಕಾಯ್ದಾ ಇದ್ದಿದ್ದು ಅಫ್ಘಾನಿಸ್ತಾನದಲ್ಲಿ, ಒಸಾಮಾ ಬಿನ್ ಲಾಡೆನ್ ಅಫ್ಘಾನಿಸ್ತಾನದಲ್ಲಿದ್ದಾನೆ. ಬಂದರು ಅಮೆರಿಕದವ್ರು ದಂಡೆತ್ಕೊಂಡು. ಅವ್ರಿಗೊಂದು ಬೇಸ್ ಬೇಕಾಗಿತ್ತಲ್ಲ, ಅವರ ಯುದ್ಧ ವಿಮಾನಗಳನ್ನು ನಿಲ್ಲಿಸ್ಕೊಳ್ಳೋದಕ್ಕೆ, ಅದನ್ನು ರೀಫ್ಯೂಯಲಿಂಗ್ ಮಾಡೋದಕ್ಕೆ ಬೇಸ್ ಬೇಕಾಗಿತ್ತು. ಪಾಕಿಸ್ತಾನದವ್ರು ನಾವು ಕೊಡ್ತೀವಿ ಅಂದರು, ಕೊಟ್ಟರು ಪಾಕಿಸ್ತಾನದವ್ರು ಬೇಸು. ಅವಾಗೇನು ಅಮೇರಿಕ ಪಾಕಿಸ್ತಾನ ಸೇರಿಕೊಂಡು ಅಫ್ಘಾನಿಸ್ತಾನದಲ್ಲಿರುವ ಇಸ್ಲಾಮಿಕ್ ಭಯೋತ್ಪಾದಕರನ್ನು ಮಟ್ಟ ಹಾಕೋದು ಅಂತ. ಅಬಾಬಾಬಾಬಾ, ಅಂದರೆ ಒಂದು ಭಯೋತ್ಪಾದಕ ದೇಶದ ಜೊತೆಗೆ ಸೇರ್ಕೊಂಡು ಇನ್ನೊಂದು ಭಯೋತ್ಪಾದಕ ದೇಶದ ಜೊತೆಗೆ ಅಮೇರಿಕ ದಾಳಿ ಮಾಡೋಕ್ಕೆ ಹೊರಟಿತ್ತು. ದುರಂತ ನೋಡಿ ನೀವು. ಅಮೇರಿಕ ಇಡೀ ಅಫ್ಘಾನಿಸ್ತಾನದಲ್ಲಿ ಇಂಚಿಂಚು ಬಿಡದೆ, ಬೆಟ್ಟ ಗುಡ್ಡ ಬಿಡದೆ, ಗುಹೆ ಬಿಡದೆ ಹುಡುಕ್ತಾ ಇದ್ದಿದ್ದು ಯಾರನ್ನ? ಒಸಾಮಾ ಬಿನ್ ಲಾಡೆನ್ನನ್ನು. ಫೈನಲಿ ಅಮೇರಿಕಕ್ಕೆ ಒಸಾಮಾ ಬಿನ್ ಲಾಡೆನ್ ಎಲ್ಲಿ ಸಿಕ್ಕ? ಪಾಕಿಸ್ತಾನದಲ್ಲಿ ಸಿಕ್ಕ. ಯಾರ ಜೊತೆಗೆ ಸೇರಿಕೊಂಡು ಭಯೋತ್ಪಾದನೆ ವಿರುದ್ಧ ಯುದ್ಧ ಮಾಡ್ತೀವಿ ಅಂತ ಅಮೇರಿಕ ಬಂದಿತ್ತಲ್ಲ, ಅವರ ಮನೆಯಲ್ಲಿ ಒಸಾಮಾ ಬಿನ್ ಲಾಡೆನ್ ಸಿಕ್ಕ. ಅಬೋಟಾಬಾದ್ನಲ್ಲಿ ಮಿಲಿಟರಿ ಬೇಸ್ ಪಕ್ಕದ ಒಂದು ಬಂಗಲೆಯಲ್ಲಿದ್ದ ಒಸಾಮಾ ಬಿನ್ ಲಾಡೆನ್ನು. ಆವತ್ತೇ ಪ್ರಪಂಚಕ್ಕೆ ಅರ್ಥ ಆಗಬೇಕಾಗಿತ್ತು, ಬೆನ್ನಲ್ಲಿ ಚೂರಿ ಇರಿಯುವ ದೇಶದ ಹೆಸರೇನು ಅಂತ ಕೇಳಿದ್ರೆ ಅದರ ಉತ್ತರ ಪಾಕಿಸ್ತಾನ ಅಂತಾನೆ. ನಾಟಕ ಮಾಡ್ತಾ ಇತ್ತಲ್ವ ಅಮೆರಿಕ ಜೊತೆಗೆ ಸೇರ್ಕೊಂಡು ಪಾಕಿಸ್ತಾನ. ಬನ್ನಿ ಒಸಾಮಾ ಬಿನ್ ಲಾಡೆನನ್ನು ಹುಡ್ಕೋಣ ಅಂತ ತಮ್ಮ ಮನೇಲಿ ಅವನನ್ನು ಇಟ್ಕೊಂಡು. ಈಗ ನೋಡಿ, ಹಫೀಜ್ ಸಯೀದ್ ಭಾರತದ ಮೋಸ್ಟ್ ವಾಂಟೆಡ್ ಟೆರರಿಸ್ಟು. ನಾಟ್ ಜಸ್ಟ್ ಇಂಡಿಯಾ, ಅಮೆರಿಕಕ್ಕೂ ಈತ ಮೋಸ್ಟ್ ವಾಂಟೆಡ್ಡು. $10 ಮಿಲಿಯನ್ ಪ್ರೈಸ್ ಅನೌನ್ಸ್ ಮಾಡಿದೆ ಹಫೀಜ್ ಸಯೀದ್ ಮೇಲೆ ಅಮೆರಿಕ. ವಿಶ್ವಸಂಸ್ಥೆ ಈತನನ್ನು ಅಂತಾರಾಷ್ಟ್ರೀಯ ಭಯೋತ್ಪಾದಕ ಅಂತ ಘೋಷಣೆ ಮಾಡಿದೆ. ಪಾಕಿಸ್ತಾನದಲ್ಲೇ ಇದ್ದಾನೆ. ಪಾಕಿಸ್ತಾನದವ್ರು ಏನು ಹೇಳೋದು? ಇಲ್ಲ, ಅವನನ್ನು ನಾವು ಜೈಲಲ್ಲಿ ಇಟ್ಟಿದ್ದೀವಿ, ಅವನ ಮೇಲೆ ಕೇಸ್ಗಳಿದ್ದಾವೆ, ವಿಚಾರಣೆ ನಡೆಸ್ತಾ ಇದ್ದೀವಿ ಅಂತ. ಯಾವ ಜೈಲ್ ರೀ? ಲಾಹೋರ್ನ ಭವ್ಯ ಬಂಗಲೆಯಲ್ಲಿದ್ದಾನಾತ. ಆ ಬಂಗಲೆಯ ಒಳಗೆ ಪ್ರೈವೇಟ್ ಪಾರ್ಕ್ ಇದೆ, ಪ್ರತ್ಯೇಕವಾದ ಮಸೀದಿ ಇದೆ, ಒಂದು ಮದರಸ ನಡೆಸ್ತಾನ ಅವನು ಅದರಲ್ಲೇ. ನೆಲಮಾಳಿಗೆ ಇದೆ ಹೊರಗಡೆಯಿಂದ ದಾಳಿ ಆದರೆ. ಅದಕ್ಕೆ 4 ಟೈರ್ ಸೆಕ್ಯೂರಿಟಿ. ಈಗ ಸೆಕ್ಯೂರಿಟಿ ಬೀಫ್ ಅಪ್ ಮಾಡಿದ್ದಾರೆ, ಇನ್ನೂ ಜಾಸ್ತಿ ಮಾಡಿದ್ದಾರೆ. ಯಾಕೆ? ಭಾರತದಿಂದ ಏರ್ ಸ್ಟ್ರೈಕ್ ಆಗ್ಬೋದು ಆತನ ಮನೆಯ ಮೇಲೆ ಅನ್ನುವ ಆತಂಕ. ಲಷ್ಕರ್ ಎ ತಯ್ಯಬಾದ ಸುಪ್ರೀಂ ಲೀಡರ್ ಹಫೀಜ್ ಸಯೀದ್, ಆತನಿಗೆ ಪಾಕಿಸ್ತಾನ ಸೇನೆ ಸೆಕ್ಯೂರಿಟಿ ಕೊಡುತ್ತೆ. ಈತನ ಮನೆಯ 4 ಕಿಲೋಮೀಟರ್ ಸರೌಂಡಿಂಗನ್ನೇ ಶುರುವಾಗುತ್ತಂತೆ ಭದ್ರತೆ. ಯಾರು ಒಳಗೆ ಬಂದರು, ಯಾರು ಹೊರಗೆ ಹೋದ್ರು ಪೂರ್ತಿ ಹದ್ದಿನ ಕಣ್ಣಿಡ್ತಾರೆ, ಹೈ ರೆಸೊಲ್ಯೂಷನ್ ಕ್ಯಾಮ್ರಾಗಳನ್ನು ಹಾಕಿ. ಮನೆಗೆ ಹತ್ರ ಬರ್ತಿದ್ದಂತೆ ಚೆಕ್ ಇನ್ನೂ ಜಾಸ್ತಿ ಆಗುತ್ತೆ. ಈತನ ಮನೆ ಇರುವ ಬೀದಿಯಲ್ಲಿ ಯಾರೂ ಓಡಾಡಂಗಿಲ್ಲಂತೆ. ಹಫೀಜ್ ಸಯೀದ್ನನ್ನು ಮೀಟ್ ಮಾಡೋದಕ್ಕೆ ಬರೋರನ್ನ ಹೊರತುಪಡಿಸಿ ಇನ್ಯಾರೂ ಓಡಾಡಂಗಿಲ್ಲಂತೆ ಈತನ ಮನೆ ಇರುವ ಬೀದಿಯಲ್ಲಿ.
ಅಂಥ ಸೆಕ್ಯೂರಿಟಿಯಲ್ಲಿ 4 ಟೈರ್ ಸೆಕ್ಯೂರಿಟಿ, ಅದು 4 ಹಂತದ ಭದ್ರತೆಯಲ್ಲಿ ಈತನನ್ನಿಟ್ಟಿದ್ದಾರೆ. ಈತನ ಮನೆ ನೋ ಡ್ರೋನ್ ಝೋನ್, ಅದರ ಅರ್ಥ ಈತನ ಮನೆ ಮೇಲೆ ಯಾವ ಡ್ರೋನು ಹಾರಾಡಬಾರ್ದು ಅಂತ. ಒಬ್ಬ ಇಂಟರ್ನ್ಯಾಷನಲ್ ಟೆರರಿಸ್ಟ್ನನ್ನ ಲಾಹೋರ್ನಲ್ಲಿ ಈ ರೀತಿಯಲ್ಲಿ ಸಾಕ್ತಾ ಇದೆ ಪಾಕಿಸ್ತಾನ. ದಾವೂದ್ ಇಬ್ರಾಹಿಂ ಕಥೆ ಏನು? ದಾವೂದ್ ಇಬ್ರಾಹಿಮನನ್ನು ಕರಾಚಿ ಡಿಫೆನ್ಸ್ ಕಾಲನಿ ಬಂಗ್ಲೆಯಲ್ಲಿಟ್ಟಿದೆ ಪಾಕಿಸ್ತಾನ. ಡಿಫೆನ್ಸ್ ಕಾಲನಿ ಬಂಗ್ಲೆಯಲ್ಲಿ ಅಂದರೆ ಯಾವ ಏರಿಯಾದಲ್ಲಿ ಅತ್ಯುನ್ನತ ಸೇನಾಧಿಕಾರಿಗಳಿದ್ದಾರೋ ಆ ಏರಿಯಾದ ಒಂದು ಬಂಗಲೆಯಲ್ಲಿ ದಾವೂದ್ ಇಬ್ರಾಹಿಂನನ್ನು ಭಾರತೀಯ, ತಾನು ಹುಟ್ಟಿ ಆಡಿ ಬೆಳೆದ ಮುಂಬೈನಲ್ಲಿ ಸರಣಿ ಬಾಂಬ್ ಬ್ಲಾಸ್ಟ್ ಮಾಡಿ 100 ಜನರ ಪ್ರಾಣ ತೆಗೆದಂಥವನನ್ನು ಅಲ್ಲಿಟ್ಕೊಂಡಿದೆ ಪಾಕಿಸ್ತಾನ. ವಿ ಆರ್ ದ ವಿಕ್ಟಿಮ್ಸ್ ಆಫ್ ಟೆರರ್ ಅಂತ ಆ ದೇಶದ ರಾಜಕಾರಣಿಗಳ ಗೋಳಾಡಿದ್ರೆ ಯಾರಾದರೂ ನಂಬ್ತಾರಲ್ಲ, ಅವ್ರು ತಗೊಂಡು ಅವ್ರಿಗೆ ಹೊಡ್ಕೋಬೇಕು. ಅವರು ಪಾಕಿಸ್ತಾನ ವಿಕ್ಟಿಮ್ ಆಫ್ ಟೆರರ್ ಅಂತ ಹೇಳಿದಾಗ ನಂಬುವವರನ್ನು ಮಾಡಿದ್ದನ್ನೋ ಮಾರಾಯ ರೀ. ಅಂತಿಮ ನಂಬಿಕೆ ಕರ್ಮ ಸಿದ್ಧಾಂತದ ಮೇಲೇ ನೀವು ಏನು ಮಾಡಿದಿರೋ ಅದಕ್ಕೆ ಅನುಭವಿಸ್ತೀರಿ. ಪಾಕಿಸ್ತಾನಕ್ಕಿಂತ ಉದಾಹರಣೆ ಬೇಕಾ? ಅಲ್ಲಿ ಅವನು ಮೌಲ್ವಿ ಫತ್ವಾ ಕೊಡ್ತಾನೆ, ಅಹಮದಿಯರು ಮುಸ್ಲಿಮರಲ್ಲ, ಅವ್ರನ್ನ ಕೊಲ್ಲಬಹುದು ಅಂತ. ಭಯೋತ್ಪಾದಕ ಸಂಘಟನೆಗಳವರು ಹುಡುಕಿ ಕೊಂದರು ಅಹಮದಿಯರನ್ನು. ಪಾಕಿಸ್ತಾನದಲ್ಲಿ ಮುಸ್ಲಿಮರ ಒಂದು ಪಂಥ ಅಹಮದಿಯರು. ಅವರ ನರಮೇಧದ ಕಥೆ ಹೇಳಿದ್ರೆ ಕಣ್ಣೀರು ಕಪಾಳಕ್ಕೆ ಬರಬೇಕು. ಹಿಂದೂಗಳು ಏನು ಅನುಭವಿಸಿದ್ರು ಅದರ 10 ಪಟ್ಟನ್ನು ಅಹಮದಿಯರು ಅನುಭವಿಸಿದ್ರು. ಅದೇ ಅಹಮದಿಯರು ಭಾರತ ಪಾಕಿಸ್ತಾನ ಪ್ರತ್ಯೇಕ ಆಗಬೇಕು ಅನ್ನೋ ಮೂಮೆಂಟನ್ನು ಶುರು ಮಾಡಿದರು. ಇರಲಿ ಬಿಡಿ, ಶಿಯಾಗಳ ಕಥೆ ಏನಾಯಿತು ಪಾಕಿಸ್ತಾನದಲ್ಲಿ? ಮುಸ್ಲಿಮರಿಗೊಂದು ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಮಾಡಿಕೊಂಡು ಮುಸ್ಲಿಂ ರಾಷ್ಟ್ರ ಆಗಿದೆ ಅಂತ ಹಿಂದೂಗಳನ್ನು ನರಮೇಧ ಮಾಡಿ, ಹಿಂದೂಗಳದೆಲ್ಲ ಕಥೆ ಮುಗಿಸಿದ ಮೇಲೆ ಶಿಯಾಗಳನ್ನು ಮುಗಿಸಿ, ಅಹಮದಿಯರನ್ನು ಮುಗಿಸಿ, ಈ ದೇಶದ ಕಣ್ಣೀರಿಗೊಂದು ಅರ್ಥ ಇದೆಯಾ? ಈ ದೇಶದ ಗೋಳಾಟಕ್ಕೊಂದು ಅರ್ಥ ಇದೆಯಾ? ಅನುಭವಿಸ್ತಾರೆ ಇವರು. ಇಂಥದ್ದೊಂದು ಹೈ ಸೆಕ್ಯೂರಿಟಿ ಏರಿಯಾದಲ್ಲಿ ಹಾಫೀಜ್ ಸಯೀದನ್ನು ಇಟ್ಟಿದ್ದಾರೆ. ಇದರ ಮಧ್ಯದಲ್ಲಿ ಪಾಕಿಸ್ತಾನದ ತುಂಬ ಸುದ್ದಿ, ಅವರ ಸುಪ್ರೀಂ ಮಿಲಿಟರಿ ಲೀಡರ್ ಮುನೀರ್ ಲಂಡನ್ಗೆ ಎಸ್ಕೇಪ್ ಆಗಿಬಿಟ್ಟಿದ್ದಾರೆ ಅಂತ. ಈ ಗಾಯಗೊಂಡಿರುವ ಪ್ರಾಣಿ ಕಾಡಲ್ಲಿ ಕೂಗ್ತಾ ಇರುತ್ತೆ. ಅದು ತನಗೆ ತಾನೇ ಧೈರ್ಯ ಹೇಳ್ಕೊಳ್ಳೋದಕ್ಕೆ, ತನಗೆ ತಾನೇ ಧೈರ್ಯ ಹೇಳ್ಕೊಳ್ಳಿ, ನಾನು ಸ್ಟ್ರಾಂಗ್ ಇದ್ದೀನಿ, ನನ್ನ ಹತ್ರ ಯಾರು ಬರಬೇಡಿ ಅನ್ನೋ ಥರ. ಹಾಗೆ ಪಾಕಿಸ್ತಾನ ಸೇನೆ ಭಾರತ ಅಕಸ್ಮಾತ್ ದಾಳಿ ಮಾಡಿದ್ರೆ ಪ್ರತಿ ದಾಳಿ ಮಾಡೋದಕ್ಕೆ ನಮ್ಮ ಪ್ರಿಪರೇಷನ್ ಹೆಂಗಿದೆ ಅನ್ನೋದನ್ನು ತೋರಿಸಿಕೊಳ್ತಾ ಇದೆ. ಪಾಕಿಸ್ತಾನ ಏರ್ಫೋರ್ಸ್ ಅದಕ್ಕೆ ಕೆಲವು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದೆ. ಅಧಿಕೃತ ಪಾಕಿಸ್ತಾನಿ ಏರ್ಫೋರ್ಸ್ನ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಲ್ಲಿದ್ದು, ಎಕ್ಸ್ ಖಾತೆಯಲ್ಲಿ ಕೆಲವು ವಿಡಿಯೋಗಳು. ಇಷ್ಟು ಪ್ರಿಪೇರ್ಡ್ ಆಗಿದ್ದೀವಿ ನಾವು ಅಂತ. ಪಾಕಿಸ್ತಾನಿ ಏರ್ಫೋರ್ಸ್ ಸೆಕೆಂಡ್ ಟೈಮ್ ಇಷ್ಟು ಹ್ಯುಮಿಲಿಯೇಷನ್ಗೊಳಗಾಗ್ತಿರೋದು. ಭಾರತ ಏರ್ ಸ್ಟ್ರೈಕ್ ಮಾಡ್ತಲ್ಲ ಪುಲ್ವಾಮಾ ದಾಳಿಯ ನಂತರ, ಏರ್ ಸ್ಟ್ರೈಕ್ ಮಧ್ಯರಾತ್ರಿ ಆಗಬೇಕು. ರಾತ್ರಿ 9-9:30 ಸುಮಾರಿಗೆ ಪಾಕಿಸ್ತಾನಿ ಏರ್ಫೋರ್ಸ್ ಒಂದು ಟ್ವೀಟ್ ಮಾಡಿರುತ್ತೆ, ಏನೋ ಸ್ಲೀಪ್ ಟೈಟ್, ಪಾಕಿಸ್ತಾನಿ ಏರ್ಫೋರ್ಸ್ ಈಸ್ ಡಿಫೆಂಡಿಂಗ್ ಆರ್ ಬಾರ್ಡರ್ಸ್ ಅನ್ನೋ ಥರ, ಏನೋ ನೀವು ಧೈರ್ಯವಾಗಿ ಮಲ್ಕೊಳ್ಳಿ, ನಾವು ಕಾಯ್ತಾ ಇದ್ದೀವಿ ನಿಮ್ಮನ್ನು ಅನ್ನೋ ಥರ. ರಾತ್ರಿ ಬಂದು ಭಾರತೀಯ ವಾಯುಪಡೆ ಏರ್ ಸ್ಟ್ರೈಕ್ ಮಾಡಿ ಹೋಯಿತು. ಇವತ್ತು ಇದನ್ನು ಯಾಕೆ ಹೇಳ್ತಿದ್ದೀವಿ ಅಂದರೆ, ಪಾಕಿಸ್ತಾನಿ ಏರ್ಫೋರ್ಸ್ನ ಅಧಿಕೃತ ಟ್ವಿಟರ್ ಹ್ಯಾಂಡಲ್ನಲ್ಲಿ, ಅಧಿಕೃತ ಎಕ್ಸ್ ಹ್ಯಾಂಡಲ್ನಲ್ಲಿ ಹಾಕಲಾಗಿರುವ ವಿಡಿಯೋ ಇದು. ಏನು ವಿಡಿಯೋ? S-300 ಕ್ಷಿಪಣಿ ವ್ಯವಸ್ಥೆ ಹೆಂಗಿದೆ ಅಂತ. ಪಾಕಿಸ್ತಾನದ ಹತ್ರ S-300 ಇಲ್ಲವೇ ಇಲ್ಲ. ಇಲ್ಲದೇ ಇರುವ ಕ್ಷಿಪಣಿಯ ವಿಡಿಯೋನ ಆಯ್ತು ತಾನಾಗಿಯೇ ಕ್ರಿಯೇಟ್ ಮಾಡಿ ಹಾಕ್ತಾ ಅಂದ್ರೆ ಅದೂ ಇಲ್ಲ. ರಷ್ಯನ್ ಏರ್ಫೋರ್ಸ್ ಹಾಕಿತ್ತು, ಅದೇ ವಿಡಿಯೋ ತಗೊಂಡು ಇವರು ಅಪ್ಲೋಡ್ ಮಾಡಿದ್ರು. ಅದೇ ವಿಡಿಯೋ ತಗೊಂಡು. ಇದಕ್ಕಿಂತ ತಮಾಷೆ ಬೇಕೇನ್ರಿ ಒಂದು ದೇಶ ಮಾಡೋದು? S-300 ಕ್ಷಿಪಣಿ ವ್ಯವಸ್ಥೆ, ಯುದ್ಧ ಸನ್ನದ್ಧವಾಗಿದ್ದೀವಿ ಅಂತ ರಷ್ಯನ್ ಸೇನೆ ಅವರು ಹಾಕಿರೋ ವಿಡಿಯೋನೇ ಡೌನ್ಲೋಡ್ ಮಾಡ್ಕೊಂಡು ಇವರು ಮತ್ತೆ ಅಪ್ಲೋಡ್ ಮಾಡಿದ್ದಾರೆ. ಇದಕ್ಕಿಂತ ನಗೆಪಾಟ್ಲಿನ ದೇಶ ಇನ್ನೊಂದಿರೋದಕ್ಕೆ ಸಾಧ್ಯನಾ ಅಂತ ಕರ್ಮ ಇವ್ರದ್ದು. ಈ ಮಧ್ಯದಲ್ಲಿ ಪಾಕಿಸ್ತಾನಿ ಸೇನೆಯ ಸುಪ್ರೀಂ ಲೀಡರ್ ಎಲ್ಲಿ ಆಸಿಫ್ ಮುನೀರ್ ಎಲ್ಲಿ ಅನ್ನೋ ಪ್ರಶ್ನೆ 4 ದಿನಗಳಿಂದ ಬಹಿರಂಗವಾಗಿ ಕಾಣಿಸಿಕೊಂಡಿಲ್ಲ.
ಒಂದು ದೇಶ ಯುದ್ಧದ ಹೊಸ್ತಿಲಲ್ಲಿದೆ ಅಂದಾಗ ಆ ದೇಶದ ಸೇನಾಧಿಕಾರಿಗಳು ಹೆಂಗಿರಬೇಕು ಅನ್ನೋದನ್ನು ಭಾರತೀಯ ಸೇನೆ ನೋಡಿ ಕಲ್ಕಳಿ. ನಮ್ಮ ಭೂಸೇನೆ ಮುಖ್ಯಸ್ಥರು ಸ್ವತಃ ಪಹಲ್ಗಾಮಿಗೆ ಹೋದರು. ಕಾಶ್ಮೀರದಲ್ಲಿ ನಿಯೋಜನೆಗೊಂಡಿರುವ ಬೇರೆ ಬೇರೆ ರೆಜಿಮೆಂಟ್ಗಳ ನಾಯಕರುಗಳನ್ನು ಭೇಟಿಯಾಗಿ ಎಂಥದ್ದೇ ಪರಿಸ್ಥಿತಿ ಎದುರಿಸೋದಕ್ಕೆ ತಯಾರಾಗಿರಿ ಅಂತೇಳಿ ದಿಲ್ಲಿಗೆ ಬಂದರು. ದಿಲ್ಲಿಯಲ್ಲಿ ಪ್ರಧಾನಮಂತ್ರಿಗಳ ಜೊತೆಗೆ ಸಭೆ, ರಕ್ಷಣಾ ಸಚಿವರ ಜೊತೆಗೆ ಸಭೆ, ಜೊತೆಗೆ ವಾಯುಪಡೆಯ ಮುಖ್ಯಸ್ಥರಿದ್ದಾರೆ, ನೌಕಾಸೇನೆಯ ಮುಖ್ಯಸ್ಥರಿದ್ದಾರೆ. ಅದಾದ ನಂತರ ಸ್ವತಃ CDS ಬಂದರು, ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ಬಂದರು, ಪ್ರಧಾನಮಂತ್ರಿಗಳ ಜೊತೆಗೆ ಸಭೆ ಕೂತ್ಕೊಂಡ್ರು. 4 ದಿನಗಳಿಂದ ಆಸಿಫ್ ಮುನೀರ್ ಕಾಣಿಸ್ತಾ ಇಲ್ಲ. ರಾವಲ್ಪಿಂಡಿಯ ಸೇನಾ ನೆಲೆಯಲ್ಲಿ ಒಂದು ಪಾಸಿಂಗ್ ಔಟ್ ಪರೇಡ್ನಲ್ಲಿ ಕಾಣಿಸಿಕೊಂಡಿದ್ದು ಲಾಸ್ಟ್ ಅಂತೆ. ಪಾಕಿಸ್ತಾನದಲ್ಲಿ ಇದಕ್ಕಿಂತ ಮೊದಲೇ ಒಂದು ಸುದ್ದಿ ಆಯಿತು. ಯಾವಾಗ ಗಡಿಯಲ್ಲಿ ಎಸ್ಕಲೇಷನ್ ಜಾಸ್ತಿ ಆಯಿತೋ ಆಸಿಫ್ ಮುನೀರ್ ತಮ್ಮ ಹೆಂಡತಿ ಮಕ್ಕಳನ್ನು ಲಂಡನ್ನಿಗೆ ಕಳಿಸ್ಬಿಟ್ರು ಅಂತ. ಅನೇಕ ರಾಜಕಾರಣಿಗಳ ತಮ್ಮ ತಮ್ಮ ಕುಟುಂಬವನ್ನು ಯುರೋಪಿಯನ್ ರಾಷ್ಟ್ರಗಳಿಗೆ ಶಿಫ್ಟ್ ಮಾಡಿದಾರಂತೆ. ವಾಟ್ ಮೆಸೇಜ್ ದೇ ವಿಲ್ ಬಿ ಗಿವಿಂಗ್? ವಾಟ್ ಮೆಸೇಜ್ ದೇ ವಿಲ್ ಬಿ ಗಿವಿಂಗ್? ನಮ್ಮ ಸೇನಾಪಡೆಯ ನಾಯಕ ತನ್ನ ಕುಟುಂಬವನ್ನೇ ತಾನು ರಕ್ಷಣೆ ಮಾಡಿಕೊಳ್ಳೋದಕ್ಕಾಗೋದಿಲ್ಲ ಅನ್ನುವ ಡೌಟ್ನಲ್ಲಿರುವಾಗ ನಮ್ಮನ್ನೆಂತ ರಕ್ಷಣೆ ಮಾಡ್ತಾನೆ ಅಂತ ದೇಶದ ಜನ ಅಂದ್ಕೊಳ್ಳೋದಿಲ್ವಾ? ಯುದ್ಧ ಅಂದ್ರೆ ಏನ್ರಿ? ಇಟ್ ಈಸ್ ನಾಟ್ ಜಸ್ಟ್ ಬಿಟ್ವೀನ್ ಟು ಆರ್ಮೀಸ್, ಟು ನೇವೀಸ್, ಟು ಏರ್ ಫೋರ್ಸಸ್. ಹಿಮಾಲಯನ್ ಬ್ಲೆಂಡರ್ ಪುಸ್ತಕದಲ್ಲಿ ಬ್ರಿಗೇಡಿಯರ್ ಜಾನ್ ಪಿ ದಳ್ವಿ ಬಹಳ ಚೆನ್ನಾಗಿ ಬರೀತಾರೆ ಅದನ್ನು. ಯುದ್ಧದಲ್ಲಿ ಸೇನೆಗಳ ನಿರ್ವಹಿಸುವ ಪಾತ್ರ ಏನು, ಸರ್ಕಾರಗಳ ನಿರ್ವಹಿಸುವ ಪಾತ್ರವೇನು, ಮಾಧ್ಯಮಗಳ ನಿರ್ವಹಿಸುವ ಪಾತ್ರವೇನು ಅಂತ. ಒಂದು ದೇಶದ ಮನಸ್ಥಿತಿಯನ್ನು ಯುದ್ಧಕ್ಕಾಗಿ ಸಿದ್ಧಗೊಳಿಸುವ ಜವಾಬ್ದಾರಿ ಮಾಧ್ಯಮದ ಮೇಲಿರುತ್ತೆ. ಹಂಗಿರುವಾಗ ಪಾಕಿಸ್ತಾನದ ಮಾಧ್ಯಮಗಳಲ್ಲಿ ಎಲ್ಲಿ ನಮ್ಮ ಸೇನಾ ಮುಖ್ಯಸ್ಥರು, ಅವರ ಕುಟುಂಬ ಲಂಡನ್ನಿಗೆ ಶಿಫ್ಟ್ ಆಗಿದೆಯಾ ಅಂತ ಸುದ್ದಿಗಳು ಬರ್ತಾ ಇದ್ದರೆ ದೇಶದ ಜನ ರಕ್ಷಣೆಗಾಗಿ ಯಾರನ್ನು ನೋಡಬೇಕು? ಯಾರನ್ನು ನೋಡಬೇಕು? 4 ದಿವಸಗಳಿಂದ ಸೇನಾ ಮುಖ್ಯಸ್ಥರು ಎಲ್ಲೂ ಹೊರಗಡೆ ಕಾಣಿಸ್ಕೊಳ್ತಿಲ್ಲ ಅಂದ್ರೆ ಏನರ್ಥ ಅದು? ಪಾಕಿಸ್ತಾನದಲ್ಲಿ ಆಗದೇ ಇದು. ನಾ ಮೊನ್ನೆನೂ ಒಂದು ಉದಾಹರಣೆ ಕೊಟ್ಟೆ. ಕಾರ್ಗಿಲ್ ಯುದ್ಧ ಪೀಕ್ನಲ್ಲಿದ್ದಾಗ, ನಾನು SLCಲಿದ್ದೆ ಅವಾಗಷ್ಟೇ. ಪಾಕಿಸ್ತಾನ ಸೇನೆಯ ಮುಖ್ಯಸ್ಥ ಆಗ ಪರ್ವೇಜ್ ಮುಷರ್ರಫ್. ಕಾರ್ಗಿಲ್ನಲ್ಲಿ ಹೋಗಿರೋದು ನಮ್ಮ ಸೈನಿಕರೇ ಅಲ್ಲ ಅಂದ್ಬಿಟ್ರು. ಅದಕ್ಕಿಂತ ಕರ್ಮ ಬೇಕಾ? ಒಂದು ಸೇನೆ ತನ್ನ ಸೈನಿಕರನ್ನೇ ಡಿಸೋನ್ ಮಾಡಿಬಿಡೋದು, ಅವ್ರು ನಮ್ಮವರೇ ಅಲ್ಲ 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 ಅಂದ್ಬಿಡೋದು. ಯುದ್ಧಕ್ಕೆ ಹೋದಾಗ ನವಾಜ್ ಶರೀಫ್ ಪಾಕಿಸ್ತಾನದ ಪ್ರಧಾನಿ ಆಗ ಕಾರ್ಗಿಲ್ನ ಒಳಗೆ ನಮ್ಮ ಸೇನೆ ಮೂವ್ ಮಾಡಿದ್ದು ನನಗೆ ಗೊತ್ತೇ ಇಲ್ಲ ಅಂದ್ಬಿಟ್ರು. ನೋಡಿ, ಮಾಧ್ಯಮದಲ್ಲಿ ವೀರ ಕಥೆಗಳು ಬರಬೇಕಾಗಿರುವ ಸಂದರ್ಭದಲ್ಲಿ, ನಮ್ಮ ಸೈನಿಕರ ಶೌರ್ಯ ಎಂಥದ್ದು, ಏನು ಕೆಲಸ ಮಾಡಿದ್ರು ಅನ್ನೋದು ಬರಬೇಕಾದ ಸಂದರ್ಭದಲ್ಲಿ ನಮ್ಮ ಸೈನಿಕರು ಅವರು ಅಲ್ಲ ಅಂತ ಪರ್ವೇಜ್ ಮುಷರಫ್ ಹೇಳಿದ್ದು ಬರ್ತಾ ಇತ್ತು. ನನಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದು ನವಾಜ್ ಶರೀಫ್ರ ಹೇಳಿಕೆ ಬರ್ತಾ ಇತ್ತು. ದೇಶದ ಮೊರಾಲ್ ಏನಾಗುತ್ತೆ? ನೈತಿಕತೆ ಏನಾಗುತ್ತೆ? ಇದನ್ನೇ ಮಾಡಿದ್ದುಣ್ಣೋ ಮಹಾರಾಯ ಅಂತ ಹೇಳೋದು. ಜೋರ ಸುದ್ದಿ ಪಾಕಿಸ್ತಾನದಲ್ಲಿ, ಆಸಿಫ್ ಮುನೀರ್ ಲಂಡನ್ನಿಗೆ ಹೋಗ್ಬಿಟ್ಟಿದ್ದಾರೆ ಅಂತ. ಈ ಮಧ್ಯದಲ್ಲಿ 2 ಪ್ರಮುಖ ಬದಲಾವಣೆಗಳು. ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಬದಲಾಗಿದ್ದಾರೆ ಪಾಕಿಸ್ತಾನದಲ್ಲಿ. ISI ಮುಖ್ಯಸ್ಥ ಆಸಿಂ ಮಲ್ಲಿಕ್ಗೆ ಹೆಚ್ಚುವರಿ ಹೊಣೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ. ಒಂದು ಕಡೆ ಆಸಿಂ ಮುನೀರ್ ಲಂಡನ್ನಿಗೆ ಓಡೋಗಿದ್ದಾರೆ ಅನ್ನುವ ಸುದ್ದಿ, ಇನ್ನೊಂದು ಕಡೆ ಭದ್ರತಾ ಸಲಹೆಗಾರರ ಬದಲಾವಣೆ. ಆಸಿಂ ಮಲ್ಲಿಕ್ಗೆ ಹೆಚ್ಚುವರಿ ಜವಾಬ್ದಾರಿ, ISI ಚೀಫ್. ಭಾರತದ ಕಡೆ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ ಅಂತಿದೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಪ್ರಧಾನಮಂತ್ರಿಗಳ ಭದ್ರತಾ ಸಲಹೆಗಾರರು ಅಜಿತ್ ದೋವಲ್. ರಾಷ್ಟ್ರೀಯ ಭದ್ರತಾ ಸಲಹಾ ಮಂಡಳಿ, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರಿ ಬೋರ್ಡ್, ಅದರ ಅಧ್ಯಕ್ಷರಾಗಿ ಅಲೋಕ್ ಜೋಶಿ ಅವರನ್ನು ನೇಮಕ ಮಾಡಲಾಗಿದೆ. ಅಲೋಕ್ ಜೋಶಿ ಹಿಂದೆ ರಾನ ಚೀಫ್ ಆಗಿದ್ದರು. ನಿನ್ನೆ ರಾತ್ರಿ ಪಾಕಿಸ್ತಾನದ ಆದೇಶ, ಇವತ್ತು ಭಾರತದ ಆದೇಶ. ಈ ಮಧ್ಯದಲ್ಲಿ ಪಾಕಿಸ್ತಾನ ಸೇನೆಗೂ ಪಾಕಿಸ್ತಾನದ ಪೊಲೀಸರಿಗೂ ಜಟಾಪಟಿ. ಸೇನೆಗೂ ಪೊಲೀಸರಿಗೂ ಒಂದು ರೀತಿ ನಡು ರಸ್ತೆಯಲ್ಲಿ ಬಂದೂಕು ತೋರಿಸಿ, ಅದು ಖೈಬರ್ ಪ್ರದೇಶದಲ್ಲಿ ನಡೆದಿದೆ. ಖೈಬರ್ ಪ್ರದೇಶದಲ್ಲಿ ಪಶ್ತೂನ್ ಪೊಲೀಸರು
ಪಾಕಿಸ್ತಾನಿ ಸೇನೆಯವ್ರನ್ನ ಬೈಯೋದು, ಇಲ್ಲಿಗೆ ಯಾಕೆ ಬಂದಿದ್ದೀರಿ ನೀವು, ಹೋಗಿ ಅಲ್ಲಿ ಕಾಶ್ಮೀರ ಬಾರ್ಡ್ರಿಗೆ ಹೋಗಿ ಅಂತ ಗನ್ ಹಿಡ್ಕೊಂಡು ಹೆದರಿಸೋದು. ಯಾವಾಗ ಪೊಲೀಸರೇ ಗನ್ ಹಿಡ್ಕೊಂಡು ನಿಂತು ಹೆದರಿಸೋದಕ್ಕೆ ಶುರು ಮಾಡಿದ್ರು, ಸೇನೆಯವರು ವಾಪಸ್ ಹೋಗ್ಬಿಟ್ರು. ನಿಮ್ಮ ಜನರಲ್ ಬರಲಿ ಇಲ್ಲಿ, ಆದರೂ ಏನೂ ಮಾಡೋದಕ್ಕಾಗಲ್ಲ, ಇಲ್ಲಿಂದ ವಾಪಸ್ ಹೋಗಿ ನೀವೆಲ್ಲ ಅಂತ, ಕಾಶ್ಮೀರಕ್ಕೆ ಹೋಗಿ ನೀವು ಅಂತ ವಾಪಸ್ ಹೋಗಿದ್ದಾರೆ ಸೇನೆಯವರು. ಇನ್ನು ಪಾಕಿಸ್ತಾನದ ರಕ್ಷಣಾ ಸಚಿವರ ಹೊಸ ಹೇಳಿಕೆ ನೋಡಿ. ಆರಂಭದಿಂದಲೂ ಪಾಕಿಸ್ತಾನದ ರಾಜಕಾರಣಿಗಳ ಟೋನನ್ನು ಗಮನಿಸಿ ನೀವು. ಅವ್ರು ಯಾವತ್ತೂ ಯುದ್ಧಕ್ಕೆ ತಯಾರಾಗಿದ್ದೀವಿ ಇಲ್ಲ, ಬಂದರೆ ನಮ್ಮ ಹತ್ರ ನ್ಯೂಕ್ಲಿಯರ್ ವೆಪನ್ ಇದ್ದಾವೆ, ನಾವು ಲಾಸ್ಟ್ ರೆಸಾರ್ಟಾಗಿ ಅವುಗಳನ್ನು ಬಳಸ್ತೀವಿ, ಯಾಕೆ ಬಳಸಬಾರ್ದು ಇತ್ಯಾದಿ ಇತ್ಯಾದಿ. ಗೋಳಾಟ ಮಾತ್ರ ಆರಂಭದಿಂದನೂ ಇದೆ. ಭಾರತ ತಪ್ಪು ತಿಳುವಳಿಕೆಯಲ್ಲಿದೆ, ವಿನಾಕಾರಣ ನಮ್ಮ ಮೇಲೆ ಆರೋಪ ಮಾಡ್ತಿದ್ದಾರೆ, ಪಹಲ್ಗಾಮ್ ದಾಳಿಯಲ್ಲಿ ನಮ್ಮದೇನೂ ಪಾತ್ರ ಇರಲಿಲ್ಲ, ತನಿಖೆಗೆ ನಾವು ತಯಾರಾಗಿದ್ದೀವಿ, ನ್ಯೂಟ್ರಲ್ ಆ್ಯಂಡ್ ಟ್ರಾನ್ಸ್ಪರೆಂಟ್ ತನಿಖೆಯಾಗಲಿ, ಇದೇ ರೀತಿಯ ಹೇಳಿಕೆಗಳು. ಈಗ ಪಾಕಿಸ್ತಾನದ ರಕ್ಷಣಾ ಸಚಿವರು ಅಲ್ಲಾಹುವಿನ ಕೃಪೆಯಿಂದ ವಾತಾವರಣ ತಿಳಿಯಾಗಲಿ ಅಂತಿದ್ದಾರೆ. ಅಲ್ಲಾಹುವಿನ ಕೃಪೆಯಿಂದ ಗಡಿಯಲ್ಲಿನ ವಾತಾವರಣ ತಿಳಿಯಾಗಲಿ. ಇದು ಗಡಿ ಆಚೆಗಿನ ಸುದ್ದಿ ಆಯಿತು. ಗಡಿ ಈಚೆಗಿನ ಸುದ್ದಿಗೆ ಬನ್ನಿ. 22ನೇ ತಾರೀಖು ಪಹಲ್ಗಾಮ್ನಲ್ಲಿ 26 ಜನರ ನರಮೇಧ ನಡೆಸಿದ ಭಯೋತ್ಪಾದಕರು ಇನ್ನೂ ತನಕ ಸಿಕ್ಕಿಲ್ಲ. ಜೀವಂತನೂ ಸಿಕ್ಕಿಲ್ಲ, ಶವವಾಗಿಯೂ ಸಿಕ್ಕಿಲ್ಲ. ತನಿಖೆ NIA ಮಾಡ್ತಾ ಇದೆ. NIA ಖಚಿತವಾಗಿ ಹೇಳ್ತಾ ಇದೆ ಅವರು ಕಾಶ್ಮೀರದಲ್ಲೇ ಇದ್ದಾರೆ ಅಂತ. ಅಂದರೆ ಇಂಥದ್ದೊಂದು ಮಾರಣ ಹೋಮ ನಡೆಸಿ ವಾಪಸ್ ಪಾಕಿಸ್ತಾನದೊಳಗೆ ನುಸುಳಿ ಬಿಡುವ ಪ್ರಯತ್ನದಲ್ಲಿದ್ದರು. ಇಮ್ಮಿಡಿಯೇಟ್ ಆಗಿ ಭಾರತ ಭದ್ರತೆಯನ್ನು ಬಿಗಿ ಮಾಡ್ತು ಮತ್ತು ಕೂಂಬಿಂಗ್ ಆಪರೇಷನ್ ಸ್ಟಾರ್ಟ್ ಮಾಡಿದ ಕಾರಣಕ್ಕೆ ಅವರು ತಪ್ಪಿಸಿಕೊಂಡು ಹೋಗೋದಕ್ಕಾಗಿಲ್ಲ. ದಕ್ಷಿಣ ಕಾಶ್ಮೀರದಲ್ಲೇ ಒಂದು ಬಂಕರ್ನಲ್ಲಿ ಅಡಗಿರುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಅಂಥ ಸನ್ನಿವೇಶ ಬಂದರೆ ಇರಲಿ ಅಂತ ಅಲ್ಲಿ ಮೊದಲೇ ಬೇಕಾದಂಥ ಆಹಾರ ಸಾಮಗ್ರಿಗಳನ್ನು ಸಂಗ್ರಹಿಸಿ ಇಟ್ಕೊಂಡಿದ್ರು. ಅಂಥದ್ದೊಂದು ಬಂಕರ್ನಲ್ಲಿ ಅವರು ಅಡಗಿಕೊಂಡಿದ್ದಾರೆ ಅಂತ. ದೇರ್ ಆರ್ ಹೈಡೌಟ್ಸ್. ಮತ್ತೆ ಹೇಳ್ತೀನಿ, ಸ್ಥಳೀಯರ ಸಹಕಾರ ಇಲ್ಲದೆ ಅದು ಸಾಧ್ಯನೇ ಇಲ್ಲ. 2 ಕಡೆಗಳಲ್ಲಿ ಇನ್ನೇನು ಸಿಕ್ಕೇ ಬಿಟ್ರು ಅನ್ನೋ ಸಂದರ್ಭದಲ್ಲಿ ತಪ್ಪಿಸ್ಕೊಂಡು ಹೋಗಿದ್ದಾರೆ ಅವರು. 2 ಸಲ ಗುಂಡಿನ ದಾಳಿಗಳಾಗಿದ್ದಾವೆ ಪರಸ್ಪರ ಭಾರತೀಯ ಸೇನೆಗೂ ಭಯೋತ್ಪಾದಕರಿಗೂ ಮಧ್ಯದಲ್ಲಿ. 4 ಜನ ತಪ್ಪಿಸ್ಕೊಂಡು ಓಡಿದ್ದಾರೆ. 4 ಜನ ಒಟ್ಟಿಗೆ ಇರುವ ಸಾಧ್ಯತೆಯನ್ನು ಅಲ್ಲಗಳೆಯೋದಕ್ಕಾಗೋದಿಲ್ಲ. ಒಟ್ಟಿಗೇನೂ ಇರಬಹುದು. ಅಗತ್ಯ ಆಹಾರ ವಸ್ತುಗಳನ್ನು ಸಂಗ್ರಹಿಸಿ ನೆಲಮಾಳಿಗೆಯಲ್ಲಿರಬಹುದಾದಂಥ ಒಂದು ಬಂಕರ್ನಲ್ಲಿ ಇದ್ದಾರೆ ಅವರು ಅಂತ. ಅದರ ಜೊತೆಗೆ ಈ ಭಯೋತ್ಪಾದಕ ದಾಳಿಗೆ ಕನಿಷ್ಠ 20 ಜನ ಸ್ಥಳೀಯರ ಸಹಕಾರ ಇದೆ ಅನ್ನೋ ಕನ್ಕ್ಲೂಷನ್ಗೆ NIA ಬಂದಿದೆ. ಕನಿಷ್ಠ 20 ಜನ ಸ್ಥಳೀಯರ ಸಹಕಾರ ಇಲ್ಲದೆ ಇದನ್ನು ಮಾಡೋದು ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಭಯೋತ್ಪಾದಕರಿಗೆ 3 ಟಾರ್ಗೆಟ್ಗಳಿದ್ವಂತೆ. 3 ಟಾರ್ಗೆಟ್ಗಳನ್ನು ಫೈನಲ್ ಮಾಡ್ಕೊಂಡಿದ್ರು. ಒಂದು ಬೈಸಾರನ್ ವ್ಯಾಲಿ, ಇನ್ನೊಂದು ಬೇತಬ್ ವ್ಯಾಲಿ, ಮತ್ತೊಂದು ಅರು ವ್ಯಾಲಿ. ಬೈಸಾರನ್, ಬೇತಬ್, ಅರು 3 ಪಹಲ್ಗಾಮ್ನಲ್ಲೇ ಬರ್ತವೆ. 3 ಟಾರ್ಗೆಟ್ಗಳನ್ನು ಹೋಗಿ ರೆಕ್ಕಿ ಮಾಡಿದ್ದಾರೆ. ಬೇತಬ್ ಮತ್ತು ಅರು ವ್ಯಾಲಿಗಳಲ್ಲಿ ಮಿಲಿಟರಿ ಭದ್ರತೆ ಇತ್ತು. ಮಿಲಿಟರಿ ಭದ್ರತೆ ಇದ್ದ ಕಾರಣಕ್ಕೆ ವಾಪಸ್ ಬಂದಿದ್ದಾರೆ. ಬೈಸಾರನ್ನಲ್ಲಿ ಮಿಲಿಟರಿ ಭದ್ರತೆ ಇಲ್ಲ ಅನ್ನೋದನ್ನು ಖಚಿತಪಡಿಸಿಕೊಂಡಿದ್ದಾರೆ. 22ನೇ ತಾರೀಕು ಅವ್ರ ಘಟನೆ ಮಾಡಿದ್ದು. 20ನೇ ತಾರೀಕು ಹೋಗಿದ್ದಾರೆ. ಅವತ್ತು ಮಳೆ ಬರ್ತಾ ಇತ್ತು, ಜನ ಕಡಿಮೆ ಇತ್ತು. ಇವತ್ತಾದರೆ ಜಾಸ್ತಿ ಜನರನ್ನು ಕೊಲ್ಲೋದಕ್ಕಾಗೋದಿಲ್ಲ ಅಂತ ವಾಪಸ್ ಬಂದಿದ್ದಾರೆ. 21ನೇ ತಾರೀಕು ಮತ್ತೆ ಹೋಗಿದ್ದಾರೆ. ಆವತ್ತು ಅಷ್ಟೇ ಕನಿಷ್ಠ 400-500 ಜನ ಪ್ರವಾಸಿಗರು ಇರಬೇಕು ಅನ್ನೋದು ಅವರ ನಿರೀಕ್ಷೆಯಾಗಿತ್ತು. ಅಷ್ಟು ಜನ ಇರಲಿಲ್ಲ, ವಾಪಸ್ ಬಂದಿದ್ದಾರೆ. NIA ಮೂಲಗಳಿಂದ ನಿನ್ನೆ ಈ ಮಾಹಿತಿ ಬಂದಾಗ ಅದೇನು ಅಷ್ಟು ಖಚಿತವಾಗಿ ಹೇಳ್ತಾರೆ ಅಂತ. ಈಗ ನೋಡಿ, ಅಲ್ಲೊಬ್ಬ ಪ್ರವಾಸಿಗನೇ ಹೇಳ್ತಿದ್ದಾನೆ. 21ನೇ ಅಂದರೆ ಇವರು ಸ್ಕೆಚ್ ಮಾಡಿ ರಿಲೀಸ್ ಮಾಡಿದ್ರಲ್ಲ NIA ಅವರು, ಇವರ ಮಾಹಿತಿ ಇದ್ದರೆ ಕೊಡಿ ಅಂತ ಶಂಕಿತರದ್ದು ಸ್ಕೆಚ್ ಮಾಡ್ತಾರೆ. ಆ ಸ್ಕೆಚ್ ನೋಡಿ 21ನೇ ತಾರೀಕು ಪಹಲ್ಗಾಮ್ನ ಬೈಸಾರನ್ ವ್ಯಾಲಿನಲ್ಲಿ ಹೋಗಿದ್ದ ಪ್ರವಾಸಿಗರೊಬ್ಬರು ಹೇಳ್ತಾರೆ, ಹೌದು ಇವನೇ ಬಂದು ನನ್ನ ಹತ್ರ ಮಾತಾಡಿದ್ದ ಅಂತ. ಮಹಾರಾಷ್ಟ್ರದ ಪ್ರವಾಸಿಗ ಆದರ್ಶ್ ರಾವತ್ ಮಹಾರಾಷ್ಟ್ರದ ಪ್ರವಾಸಿಗ.
22ನೇ ತಾರೀಕು ನರಮೇಧ ನಡೆದಿದ್ದು, 21ನೇ ತಾರೀಕು ಆದರ್ಶ್ ರಾವತ್ ಅಲ್ಲಿದ್ದರಂತೆ. ಅಲ್ಲಿ ಮ್ಯಾಗಿ ತಿಂದು ಟೀ ಕುಡಿತಾ ಇದ್ದಾಗ ಈ ಸ್ಕೆಚ್ನಲ್ಲಿರುವಂಥ ವ್ಯಕ್ತಿಯ ಪಾಯಿಂಟ್ ಔಟ್ ಮಾಡಿ ತೋರಿಸ್ತಾನೆ, ಇವನೇ ಬಂದಿದ್ದು ನನ್ನ ಹತ್ರ ಅಂತ. ಬಂದು ಪ್ರಶ್ನೆ ಕೇಳಿದ್ದು ಇವ್ರಿಗೆ ಡೌಟ್ ಬಂದಿದೆ, ಕಾಶ್ಮೀರದವನ ಹೊರಗಿನವನ ಅಂದಂತೆ. ಇವನಿಗೆ ಡೌಟ್ ಬಂದಿದೆ, ಕಾಶ್ಮೀರದವನೇ ಅಂದಿದ್ದಾನೆ ಅಂತೆ. ನೋಡಕ್ಕೆ ಹಂಗೆ ಅನ್ನಿಸ್ತಿಲ್ಲ ಅಂದಿದ್ದಾನೆ. ಹಿಂದೂನಾ ಮುಸ್ಲಿಮ ಅನ್ನಂತೆ. ಇನ್ನು ತನಿಖೆ ನಡೆಸ್ತಾ ಇರೋದು NIA. ಸಂತ್ರಸ್ತರ ಮನೆಗಳಿಗೆ ಭೇಟಿ ಕೊಟ್ಟಿದೆ. ಏನೇನು ಮಾಹಿತಿ ತೆಗೆದುಕೊಳ್ಳಬಹುದು ಎಲ್ಲ ಮಾಹಿತಿಯನ್ನು ತಗೊಂಡಿದ್ದಾರೆ. NIA ಈಸ್ ಹೆಡೆಡ್ ಬೈ DG ಸದಾನಂದ ಡಾಟೆ ಅಂತ. ಅವರು ಇವತ್ತು ಪಹಲ್ಗಾಮ್ ಕಣಿವೆ ಅಂದರೆ ಘಟನೆ ನಡೆದ ಸ್ಥಳಕ್ಕೆ NIA DG ಭೇಟಿ ಕೊಟ್ಟರು. 3D ಮೂಲಕ ಇಡೀ ಘಟನೆಯನ್ನು ಮರುಸೃಷ್ಟಿ ಮಾಡ್ತಾ ಇದ್ದಾರೆ, ತನಿಖೆಗೆ ಸಹಾಯ ಆಗಲಿ ಅಂತ. 3D ಮ್ಯಾಪಿಂಗ್ ಬಳಸಿ ಸದಾನಂದ ಡಾಟೆ ಸುಮಾರು 2,500 ಜನರನ್ನು ಇಲ್ಲಿ ತನಕ ವಿಚಾರಣೆಗೊಳಪಡಿಸಿದೆ NIA. 2,500. ಮುಂದಿನ ಸುದ್ದಿ. ಪಹಲ್ಗಾಮ್ ದಾಳಿಯ ನಂತರ ಭಾರತ ಪಾಕಿಸ್ತಾನದ ಮಧ್ಯದಲ್ಲಿ ಸ್ಟ್ಯಾಂಡ್ ಆಫ್ ಆಯಿತು. ಭಾರತ ಮಿಲಿಟ್ರಿನ ಕಳಿಸ್ತು, ಬಿಡೋದಿಲ್ಲ ನಿಮ್ಮನ್ನು ಅಂತ ಹೇಳ್ತು. ಅವಸರಕ್ಕೆ ಬಿದ್ದ ಪಾಕಿಸ್ತಾನ, ಭಾರತ ಯಾವಾಗ ಡಿಪ್ಲೊಮ್ಯಾಟಿಕ್ ಮೆಷರ್ಗಳನ್ನು ತೆಗೆದುಕೊಂತಲ್ಲ, ನಾವು ಸಿಂಧೂ ನದಿ ನೀರು ಹಂಚಿಕೆ ಒಪ್ಪಂದವನ್ನು ರದ್ದುಗೊಳಿಸ್ತೀವಿ ಅಂತ ಹೇಳಿದ್ರಲ್ಲ, ಅದು ಏನು ಹುಚ್ಚು, ಅದೇನು ಗರಾನೋ ಅವರಿಗೆ. ಶಿಮ್ಲಾ ಒಪ್ಪಂದ ರದ್ದು ಮಾಡ್ತೀವಿ ಅಂದ್ಬಿಟ್ರು. ಶಿಮ್ಲಾ ಒಪ್ಪಂದ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತಾ ಇತ್ತು ಇಟ್ಟು ದಿವಸ. ಶಿಮ್ಲಾ ಒಪ್ಪಂದ ಪಾಕಿಸ್ತಾನವನ್ನು ಪ್ರೊಟೆಕ್ಟ್ ಮಾಡ್ಕೊಂಡು ಬಂದಿತ್ತು ಇಟ್ಟು ದಿವಸ, ಅದನ್ನು ರದ್ದು ಮಾಡಿದ್ರು. ಜೊತೆಗೆ ಭಾರತದ ವಿಮಾನಗಳು ಪಾಕಿಸ್ತಾನದ ಏರ್ ಸ್ಪೇಸ್ ಮೇಲೆ ಹಾರೋದಕ್ಕೆ ಬಿಡೋದಿಲ್ಲ ನಾವು ಅಂದರು. ಅದು ಬಿಡಿ, ಅದೊಂದು ಸೆಕ್ಯೂರಿಟಿ ಮೆಷರ್ ಅಂದ್ಕೊಳ್ಳೋಣ. ಗೊತ್ತಿಲ್ಲ ರೀ, ಯಾವುದೋ ಪ್ಯಾಸೆಂಜರ್ ವಿಮಾನ ಅಂತ ಹೇಳ್ಕೊಂಡು, ಯಾವುದೋ ಕಮರ್ಷಿಯಲ್ ಫ್ಲೈಟು ಅಂತ ಹೇಳ್ಕೊಂಡು ಮಿಲಿಟ್ರಿ ವಿಮಾನ ನುಗ್ಗಿಬಿಟ್ರೆ ಅನ್ನೋ ಭಯ ಅವರಿಗೆ. ಅದು ಈ ಡಿಸಿಷನ್ನು ಎಲ್ಲದಕ್ಕಿಂತ ಮುಂಚೆನೇ ಬಂದಿತ್ತಿದು. ಪ್ರಧಾನಿ ನರೇಂದ್ರ ಮೋದಿಯವರು ಸೌದಿ ಅರೇಬಿಯಾದಲ್ಲಿದ್ದರು. ಘಟನೆ ಆದಾಗ ಅವರು ಪಾಕಿಸ್ತಾನದ ಏರ್ ಸ್ಪೇಸ್ ಮೇಲೆ ಬರಲಿಲ್ಲ, ವಾಪಸ್ಸು ಸುತ್ತಿ ಬಳಸ್ಕೊಂಡು ಬಂದರು. ಭಾರತದ ವಿಮಾನಗಳನ್ನು ಪಾಕಿಸ್ತಾನದ ಏರ್ ಸ್ಪೇಸ್ನಲ್ಲಿ ಬಿಡುವುದಿಲ್ಲ ಅಂತ ಹೇಳುವ ಮೂಲಕ ಭಾರತೀಯ ವಿಮಾನಯಾನ ಕಂಪನಿಗಳಿಗೆ ಎಷ್ಟು ಲಾಸ್ ಮಾಡ್ಬೋದು ಪಾಕಿಸ್ತಾನ? ಎಷ್ಟು ಲಾಸ್ ಮಾಡ್ಬೋದು ರೀ? ಏನು ಲಾಸ್ ಆಗುತ್ತೆ? ಎಷ್ಟು ವಿಮಾನಗಳು ಅವರು ಏರ್ ಸ್ಪೇಸ್ನಲ್ಲಿ ಹೋಗ್ತಾ ಇದ್ವು ಭಾರತದ್ದು? ನಾನು ಅನೇಕ ಸಲ ಈ ಗಲ್ಫ್ ರಾಷ್ಟ್ರಗಳಿಗೆ, ಅರಬಿಕ್ ರಾಷ್ಟ್ರಗಳಿಗೆ ಹೋಗಿದ್ದೀನಪ್ಪ. ಯಾವುದೂ ಪಾಕಿಸ್ತಾನದ ಏರ್ ಸ್ಪೇಸ್ ಮೇಲೆ ಹೋಗಿಲ್ಲ, ಯಾವುದೂ ಹೋಗಿಲ್ಲ. ಈಗ ನೀವು ಕನೆಕ್ಟಿಂಗ್ ಫ್ಲೈಟ್ ಅಬುದಾಬಿಗೆ ತಗೊಳ್ಳಿ, ದುಬೈಗೆ ತಗೊಳ್ಳಿ, ಶಾರ್ಜಾಗೆ ತಗೊಳ್ಳಿ, ಕನೆಕ್ಟಿಂಗ್ ಫ್ಲೈಟ್ಗಳನ್ನು ಮುಂದೆ ಎಲ್ಲೋ ಯುರೋಪಿಗೆ ಹೋಗೋದಕ್ಕೂ ಮತ್ತೊಂದು ದೇಶಕ್ಕೆ ಹೋಗೋದಕ್ಕೂ. ಒಂದು ಫ್ಲೈಟು ನಾನು ಇನ್ನೂ ತನಕ ಹೋಗಿದ್ದು ಪಾಕಿಸ್ತಾನದ ಏರ್ ಸ್ಪೇಸ್ ಮೇಲೆ ಹಾರಿಲ್ಲ. ಗುಜರಾತ್ನಿಂದ ಲೆಫ್ಟ್ ಕಟ್ ಹೊಡ್ಕೊತಾರೆ ಇವರು. ಏನು ಲಾಸ್ ಮಾಡೋದಕ್ಕೆ ಸಾಧ್ಯ ಭಾರತಕ್ಕೆ? ಆದರೆ ಇವತ್ತು ನೋಡಿ, ಭಾರತ ಪಾಕಿಸ್ತಾನಿ ವಿಮಾನಗಳನ್ನು ನಮ್ಮ ಏರ್ ಸ್ಪೇಸ್ ಮೇಲೆ ಹಾರೋದಕ್ಕೆ ಬಿಡೋದಿಲ್ಲ ಅಂದರು. ಪಾಕಿಸ್ತಾನಿ ವಿಮಾನಗಳು ಭಾರತದ ಏರ್ ಸ್ಪೇಸ್ ಎಂಟರ್ ಆಗೋದಕ್ಕೆ ಬಿಡೋದಿಲ್ಲ ಅಂತ ಭಾರತ ಹೇಳ್ತು. ಈಗ ಹತ್ಕೊಂಡಿದೆ ಅವರಿಗೆ. ಪಾಕಿಸ್ತಾನದಿಂದ ಮಲೇಷ್ಯಾಕ್ಕೆ 5.5 ತಾಸುಗಳ ಫ್ಲೈಟ್ ಇತ್ತು, ಈಗ ಸುತ್ತಿ ಬಳಸಿ ಬರಬೇಕು. 8.5 ತಾಸು ಆಗ್ತಾ ಇದೆ. 5.5 ಗಂಟೆಯ ಪ್ರಮಾಣ 8.5 ಗಂಟೆ ಆಯಿತು. ನೋಡಿ ಹೆಂಗೆ ಬರಬೇಕು, ಒಂದು ಮ್ಯಾಪ್ ಮಾಡಿ ತೋರಿಸ್ತಾ ಇದ್ದೀವಿ ನಿಮ್ಗೆ, ಎಲ್ಲಿಂದ ಎಲ್ಲಿಗೆ ಬರಬೇಕು ನೋಡಿ. ಪರ್ ಡೇ, ಪ್ರತಿ ದಿವಸ 32 ಪಾಕಿಸ್ತಾನಿ ಫ್ಲೈಟ್ಗಳು ಭಾರತದ ಮೇಲೆ ಹಾರಿ ಹೋಗ್ತಾ ಇದ್ವು. 32. ಈಗ 32 ಫ್ಲೈಟ್ಗಳು ಹಿಂಗೆ ಬರಬೇಕು. ಶ್ರೀಲಂಕಾನ ಸುತ್ತಿ ಬಳಸ್ಕೊಂಡು ಬರ್ಬೇಕೀಗ. ಮಲೇಷ್ಯಾ, ಸಿಂಗಾಪುರು, ಕೌಲಾಲಂಪುರು. 5.5 ಗಂಟೆಯ ಪ್ರಮಾಣ 8.5 ಗಂಟೆ ಆದರೆ ಏನೋ ಸ್ವಲ್ಪ ತಡ ಆಯ್ತು ಬಿಡಿ, 3 ತಾಸು ಪ್ರಯಾಣಿಕರು ಅನುಭವಿಸ್ತಾರೆ, ಅಷ್ಟೇ ಅನುಭವಿಸೋದಾ? ಫ್ಯೂಯಲ್ ಎಕ್ಸ್ಟ್ರಾ ಹೋಗುತ್ತೆ, ಪೆಟ್ರೋಲ್ ಎಕ್ಸ್ಟ್ರಾ ಹೋಗುತ್ತೆ, ಅಡಿಷ್ನಲ್ ಕಾಸ್ಟ್ ಬರುತ್ತೆ ರೀ ವಿಮಾನ ಹಾರೋದಕ್ಕೆ. ಅದನ್ನು ಯಾರ ಮೇಲೆ ಹಾಕಬೇಕು? ಪ್ರಯಾಣಿಕರ ಮೇಲೆ ಹಾಕಬೇಕು. ಫಾರ್ ಎಕ್ಸಾಂಪಲ್ 10,000 ಇದ್ದ ಟಿಕೆಟ್ 15,000 ಆಗುತ್ತೆ. 10,000 ನಾವು ಉದಾಹರಣೆಗೆ ಹೇಳ್ತಾ ಇರೋದು. 10,000 ಇದ್ದದ್ದು 15,000 ಆಗುತ್ತೆ. 5.5 ತಾಸಿನ ಫ್ಲೈಟು ಅಂತ ಜನ ಬುಕ್ ಮಾಡಿಸ್ತಿದ್ರಪ್ಪ ಟಿಕೆಟು. 8.5 ತಾಸು ಯಾವನು ಹೋಗ್ತಾನೆ ಅಂತಾರೆ. ಪ್ರಯಾಣಿಕರ ಮೇಲೆ ಒಂದು ರೀತಿಯ ಹೊರೆ, ಆದರೆ ಸರಕು ಸಾಗಣೆ ಮೇಲೆ ಇನ್ನೊಂದು ರೀತಿಯ ಹೊರೆ. ಎವ್ರಿ ಡೇ ಆನ್ ಆನ್ ಆವ್ರೇಜ್ 32 ಫ್ಲೈಟ್ಗಳು ಹಾರ್ತಾ ಇದ್ವು ಭಾರತದ ಏರ್ ಸ್ಪೇಸ್ನಲ್ಲಿ.
ಡಬಲ್ ಆಗಿದೆಯಂತೆ ಫ್ಲೈಟ್ ಚಾರ್ಜ್. ಅದರ ಜೊತೆಗೆ GPS, ಗ್ಲೋನಾಸ್ ಮತ್ತು ಬೈಡು ನ್ಯಾವಿಗೇಷನ್ಗಳನ್ನು ಬಳಸಿ ಪಾಕಿಸ್ತಾನದ ವಿಮಾನಗಳು ಹಾರಾಡ್ತಾ ಇದ್ವು. ಈಗ ಭಾರತದ ಗಡಿಯಲ್ಲಿ ಅವುಗಳನ್ನು ಭಾರತ ಜಾಮ್ ಮಾಡಿದೆ. ಅವುಗಳನ್ನು ಬಳಸೋದಕ್ಕೂ ಕೂಡ ಪಾಕಿಸ್ತಾನದ ವಿಮಾನಗಳಿಗೆ ಸಾಧ್ಯ ಆಗ್ತಾ ಇಲ್ಲ. ಸಂಜೀವ್ ಕಪೂರ್, ನಿವೃತ್ತ ಏರ್ ಮಾರ್ಷಲ್, ಮಾತಾಡಿದ್ದಾರೆ ಇದರ ಬಗ್ಗೆ. पाकिस्तान ने पहले ही भारत से ओरिजिनेटेड सारे हवाई जहाजों को उनके देश के ऊपर से उड़ने के लिए मना कर दिया, बट हमने ये कल किया है. तो जो फ्लाइट इस्लामाबाद से कोलालमपुर जाती है, जिसको 5 घंटे 30 मिनट लगते हैं मलेशिया जाने के लिए, अब वो 8 घंटे 30 मिनट लेगा. जो फ्लाइट इस्लामाबाद से श्रीलंका जाती है, जो फ्लाइट इस्लामाबाद से ढाका जाती है, ये सारी फ्लाइट्स, चाहे वो सिंगापुर की हो, चाहे वो ऑस्ट्रेलिया की हो, ये सारी अफेक्टेड होंगी जो भारत के ऊपर से उड़ती है. पाकिस्तान ने पहले ही भारत से ओरिजिनेटेड सारे. ಈ ಮಧ್ಯದಲ್ಲಿ ಒಂದು ಅರ್ಜಿ ಬಂದಿತ್ತು ಸುಪ್ರೀಂ ಕೋರ್ಟ್ ಮುಂದೆ, ಪಹಲ್ಗಾಮ್ ದಾಳಿಗೆ ಸಂಬಂಧಿಸಿದಂತೆ. ಪಹಲ್ಗಾಮ್ ದಾಳಿಯ ತನಿಖೆಯನ್ನು ಒಬ್ಬ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿಗಳಿಂದ ಮಾಡಿಸಬೇಕು, ಜೊತೆಗೆ ಪ್ರವಾಸಿಗರಿಗೆ ರಕ್ಷಣೆ ಕೊಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚನೆ ಕೊಡಬೇಕು ಅನ್ನುವ ಅರ್ಜಿ. ಅದು ಇಂಟ್ರೆಸ್ಟಿಂಗ್ ಇತ್ತದು. ಸುಪ್ರೀಂ ಕೋರ್ಟು ಇಂಥ ಸಂದರ್ಭದಲ್ಲಿ ಏನು ಹೇಳುತ್ತೆ, ಏನು ಮಾಡುತ್ತೆ ಅನ್ನುವ ಕುತೂಹಲ ಇತ್ತು. ಫತೇ ಸಾಹು ಅಂತ ಅರ್ಜಿದಾರರು ಬಂದದ್ದು ಸೂರ್ಯಕಾಂತ್ ಮತ್ತು NK ಸಿಂಗ್ ಇಬ್ಬರು ನ್ಯಾಯಮೂರ್ತಿಗಳ ಪೀಠದ ಮುಂದೆ ಬಂತು. ವಜಾ ಮಾಡ್ತು ಅರ್ಜಿಯನ್ನು ಸುಪ್ರೀಂ ಕೋರ್ಟ್. ಒಂದು ಇಂಟ್ರೆಸ್ಟಿಂಗ್ ಅಬ್ಸರ್ವೇಷನ್, ಅಂದರೆ ಬುದ್ಧಿಮಾತು ಹೇಳುವ ಮೂಲಕ. ಬುದ್ಧಿಮಾತು ಏನು ಅನ್ನೋದನ್ನು ಯಥಾವತ್ತಾಗಿ ಓದ್ತೀನಿ, ನಿಮಗೆ ವರ್ಬ್ಯಾಟಿಮ್ ಓದ್ತೀನಿ. ಇದು ತುಂಬ ಗಂಭೀರ ಸಮಯ, ಜವಾಬ್ದಾರಿಯುತವಾಗಿ ವರ್ತಿಸಬೇಕು. ದೇಶದ ಪ್ರತಿಯೊಬ್ಬನೂ ಉಗ್ರರ ವಿರುದ್ಧದ ಹೋರಾಟದಲ್ಲಿ ಒಟ್ಟಾಗಿ ನಿಲ್ಲಬೇಕು. ಸೇನೆಯ ನೈತಿಕತೆಯ ಮೇಲೆ ಪರಿಣಾಮ ಬೀರುವ ಯಾವುದೇ ಬೇಡಿಕೆ ಮಾಡಬೇಡಿ. ಸೇನೆಯ ನೈತಿಕತೆಯ ಮೇಲೆ ಪರಿಣಾಮ ಬೀರುವ ಯಾವುದೇ ಬೇಡಿಕೆ ಮಾಡಬೇಡಿ. ಇಂಥ ಸಮಯದಲ್ಲಿ ಅರ್ಜಿದಾರರು ಜವಾಬ್ದಾರಿಯುತವಾಗಿ ವರ್ತಿಸಬೇಕು. ಅರ್ಜಿದಾರರು ನಿವೃತ್ತ ನ್ಯಾಯಾಧೀಶರಿಂದ ಸಮಗ್ರ ತನಿಖೆ ಬಯಸುತ್ತಿದ್ದಾರೆ. ನ್ಯಾಯಾಧೀಶರ ಕೆಲಸ ಸಮಸ್ಯೆ ಪರಿಹರಿಸೋದು, ತನಿಖೆ ನಡೆಸೋದಲ್ಲ. ನ್ಯಾಯಾಧೀಶರು ಅಂಥ ಪ್ರಕರಣಗಳ ತನಿಖೆ ಮಾಡೋದಕ್ಕಾಗತ್ತಾ? ನ್ಯಾಯಾಲಯ ವಿವಾದಗಳನ್ನು ಆಲಿಸುತ್ತದೆ, ಸಮಸ್ಯೆಗಳನ್ನು ಬಗೆಹರಿಸುತ್ತದೆ. ಭಯೋತ್ಪಾದನೆ ಪ್ರಕರಣದ ತನಿಖೆ ಮಾಡಲು ಅವರಿಗೆ ಪರಿಣಿತಿ ಇಲ್ಲ. ನ್ಯಾಯಾಧೀಶರು ಯಾವಾಗಿನಿಂದ ತನಿಖೆಯಲ್ಲಿ ಪರಿಣಿತರಾದರು? ಈ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ ಕೇಳಿ ಫತೇ ಸಾಹು ಅವರ ಅರ್ಜಿಯನ್ನು ವಜಾ ಮಾಡ್ತು. ಕೆಲವೊಂದು ಸಲ ಸುಪ್ರೀಂ ಕೋರ್ಟಿನ ತೀರ್ಮಾನಗಳು, ಜಡ್ಜ್ಮೆಂಟ್ಗಳು ಆಶ್ಚರ್ಯ ತರ್ತವೆ, ಕೆಲವೊಂದು ಸಲ ಸೆನ್ಸಿಬಲ್ ಅನ್ನಿಸ್ತವೆ. ಇಲ್ಲಿ ಭದ್ರತಾ ಲೋಪ ಆಗಿಲ್ಲವಾ? ಆಗೇ ಇಲ್ಲ ಅಂತ ಹೇಳಿದ್ರೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಮತ್ತು ಆತ್ಮವಂಚನೆಯ ಮಾತುಗಳನ್ನು ಆಡ್ತಿದ್ದಾರೆ ಅಂತ ಅರ್ಥ. ಬೇಹುಗಾರಿಕಾ ಲೋಪ, ಅದರ ಬಗ್ಗೆ ಜನಸಾಮಾನ್ಯರಿಗೆ ಮಾತನಾಡುವಷ್ಟು ಮಾಹಿತಿಗಳಿರೋದಿಲ್ಲ. ಬೇಹುಗಾರಿಕಾ ಪಡೆಗಳು ಅಲರ್ಟ್ ಮಾಡಿದ್ವಾ, ಏನು ಇನ್ಪುಟ್ ಬಂದಿತ್ತು, ಮಿಸ್ ಜಡ್ಜ್ಮೆಂಟ್ ಆಯಿತಾ, ಇಟ್ಸ್ ಅ ಮ್ಯಾಟರ್ ಆಫ್ ಎಕ್ಸ್ಪರ್ಟೈಸ್. ಭದ್ರತಾ ಲೋಪ ಮೇಲ್ನೋಟಕ್ಕೆ ಕಾಣಿಸ್ತ್ರಿ, ಅಲ್ಲಿ ಸೈನಿಕರು ಇರಲಿಲ್ಲ ಅನ್ನುವಂಥದ್ದು. ಸೈನಿಕರಿರಬೇಕಾದ ಅವಶ್ಯಕತೆ ಅಲ್ಲೇ ಯಾಕಿತ್ತು, ಕಾಶ್ಮೀರದಲ್ಲೇ ಯಾಕಿದೆ? ದಟ್ ಈಸ್ ಆಲ್ಟುಗೆದರ್ ಡಿಫ್ರೆಂಟ್ ಡಿಬೇಟ್. ನಾನು ಈ ವಿಷಯದಲ್ಲಿ ಡಿಬೇಟ್ ಮಾಡುವಾಗ ಪ್ಯಾನಲ್ಗೆ ಬಂದಾಗ ರಾಜಕಾರಣಿಗಳು ಆ ವಿಷಯದ ಬಗ್ಗೆ ಚರ್ಚೆ ಮಾಡ್ತಾರೆ, ಬಟ್ ನಿವೃತ್ತ ಸೇನಾಧಿಕಾರಿಗಳ ಪ್ಯಾನಲ್ಗೆ ಬಂದು ಕೂತ್ಕೊಂಡಿರ್ತಾರಲ್ಲ, ಅವ್ರು ಹೇಳೋದು ಈಗಲ್ಲ ಅದು ಚರ್ಚೆ ಮಾಡುವಂಥದ್ದು. ವಿ ಆರ್ ಎಟ್ ವಾರ್, ಲೆಟ್ ಅಸ್ ಫಿನಿಶ್ ದಿಸ್. ಹೆಡ್ಸ್ ವಿಲ್ ರೋಲ್ ಅಂತಾರವರು. ಇಂಥ ಘಟನೆಗಳು ಸುಮ್ಮನೆ ಹೋಗ್ಬಿಡೋದಿಲ್ಲ, ಹೆಡ್ಸ್ ವಿಲ್ ರೋಲ್. ಚರ್ಚೆ ಮಾಡುವ ಸಮಯ ಅಲ್ಲ ಇದು ಅಂತಾರವರು. ಸರಿನಾ ತಪ್ಪ ನೀವು ನಿರ್ಧಾರ ಮಾಡಿ. ಕ್ವಿಕ್ಲಿ ಮುಂದಿನ ಸುದ್ದಿಗೆ ಹೋಗ್ತೀನಿ. ಹಾವೇರಿಯಲ್ಲಿ ಹಾನಗಲ್ ಡಿಪೋದ ಒಂದು ಬಸ್ಸು ಹೋಗ್ತಾ ಇತ್ತು. ಬಸ್ಸು ವಿಶಾಲಗಢದಿಂದ ಹಾನಗಲ್ಲಿಗೆ ಬರ್ತಾ ಇತ್ತು. ಏಕಾಏಕಿ ಡ್ರೈವರು ಗಾಡಿ ಸೈಡ್ಗೆ ಹಾಕಿ ನಮಾಜ್ ಮಾಡೋದಕ್ಕೆ ಶುರು ಮಾಡಿದ್ರಂತೆ. ಬಸ್ನಲ್ಲಿದ್ದಾರಲ್ಲ ವಿಡಿಯೋ ಮಾಡ್ಕೊಂಡಿದ್ದಾರೆ, ವಿಡಿಯೋ ವೈರಲ್ ಆಗಿದೆ. ಹುಬ್ಳಿ ಹತ್ರ ಸೈಡ್ಗೆ ಹಾಕಿ ಪ್ರಯಾಣಿಕರಿದ್ದರು ಬಸ್ನಲ್ಲಿ. ಹಿ ವಾಸ್ ಆನ್ ಡ್ಯೂಟಿ. ವೈರಲ್ ಆದ ವಿಡಿಯೋ
ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರ ತನಕ ತಲುಪಿದೆ. ಅವರೊಂದು ಪತ್ರ ಬರೆದಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ, ಪ್ರಕರಣದ ವಿಚಾರಣೆ ನಡೆಸಿ ಸಸ್ಪೆಂಡ್ ಮಾಡಿ ಈತನನ್ನು ಅಂತ. ಪತ್ರ ಏನಿದೆ ಅನ್ನೋದನ್ನು ಹೇಳ್ತೀನಿ. ಸರ್ಕಾರಿ ಸೇವೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿ ಕೆಲವೊಂದು ನೀತಿ ನಿಯಮಗಳನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕು. ಪ್ರತಿಯೊಬ್ಬ ವ್ಯಕ್ತಿಗೂ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕಿದ್ದರೂ ಸಾರ್ವಜನಿಕ ಸೇವೆಯಲ್ಲಿರುವವರು ಕರ್ತವ್ಯದ ವೇಳೆ ಹೊರತುಪಡಿಸಿ ತಮ್ಮ ಧರ್ಮವನ್ನು ಪಾಲಿಸಬಹುದಾಗಿರುತ್ತದೆ. ಆದರೆ ಕರ್ತವ್ಯದ ಸಮಯದಲ್ಲಿ ಮಾರ್ಗ ಮಧ್ಯದಲ್ಲಿ ಬಸ್ ನಿಲ್ಲಿಸಿ ಪ್ರಯಾಣಿಕರು ಇದ್ದಾಗ್ಯೂ ಸಹ ನಮಾಜ್ ಮಾಡಿದ್ದು ಆಕ್ಷೇಪಾರ್ಹ. ಈ ವೈರಲ್ ವಿಡಿಯೋ ಬಗ್ಗೆ ಕೂಡಲೇ ತನಿಖೆ ನಡೆಸಿ ಸಂಬಂಧಪಟ್ಟ ಸಿಬ್ಬಂದಿ ತಪ್ಪಿತಸ್ಥರೆಂದು ಕಂಡುಬಂದಲ್ಲಿ ಸೂಕ್ತ ಶಿಸ್ತಿನ ಕ್ರಮ ಜರುಗಿಸಲು ಇಲಾಖೆಗೆ ಸೂಚಿಸಿದೆ. ಇನ್ನು ಮುಂದೆ ಈ ರೀತಿಯ ಘಟನೆ ಮರುಕಳಿಸದಂತೆ ಎಚ್ಚರ ವಹಿಸುವುದು ಅಂತ ರಾಮಲಿಂಗಾರೆಡ್ಡಿಯವರು ಪತ್ರ ಬರೆದು, ಆ ಪತ್ರ ಮತ್ತು ನಡೆದ ವಿಚಾರಣೆಯ ಆಧಾರದ ಮೇಲೆ AR ಮುಲ್ಲಾ ಅಂತ ಡ್ರೈವರು ಸಸ್ಪೆಂಡ್ ಮಾಡಿದಾರಂತೆ. BJPಯವರು, ಹಿಂದೂ ಸಂಘಟನೆಗಳವರು ಹೇಳ್ತಾ ಇದ್ದಾರೆ ವಜಾ ಮಾಡಬೇಕು ಆತನನ್ನು, ಹೀಗೆ ಆದರೆ ನಾವು ಬಸ್ನಲ್ಲಿ ಹೋಮ ಹವನ ಮಾಡಿಬಿಡ್ತೀವಿ ನೋಡಿ ಅಂತ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.